ಮೇಡಮ್, ಮೊದಲನೇದಾಗಿ ಈ ಸಂದರ್ಭದಲ್ಲಿ ಮಾತನಾಡಿಸ್ತಾ ಇರೋಂತಹ ವಿಚಾರದ ಬಗ್ಗೆ ನನಗೂ ಕೂಡ ಬೇಸರ ಇದೆ. ಬಟ್ ಕೆಲವು ಸನ್ನಿವೇಶ ಅಂದರೆ ನಿಮ್ಮನ್ನ ಈ ಸ್ಥಿತಿಯಲ್ಲಿ ಇರುವಾಗ ತೊಂದರೆ ಕೊಡೋದು ಸರಿನಾ ತಪ್ಪು, ಆದರೂ ಕೂಡ ಒಂದಿಷ್ಟು ಇನ್ಸ್ಪಿರೇಷನ್ ಮಾತು ನಿಮ್ಮಿಂದ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನೀವೀಗ ಮಾತಾಡ್ತಾ ಪರಿಚಯ ಮಾಡ್ತಾ ನೀವು ಹೇಳಿದ್ರಿ ಮದುವೆ ಇಲ್ಲದೇ ಮಕ್ಕಳಾಗೋ ಒಂದು ಪ್ರಕ್ರಿಯೆಯಲ್ಲಿ ಅವರಿದ್ದಾರೆ ಅಂತ. ಒಂದು ಮೊಟ್ಟ ಮೊದಲಿಗೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಮಾಜದಲ್ಲಿ ಅಂತ ಹೇಳಿದ್ರೆ, ಹೆಣ್ಣಿಗೆ ಮಕ್ಕಳಾಗ್ಲಿಕ್ಕೋಸ್ಕರನೇ ಮದುವೆ ಆಗಬೇಕು ಅನ್ನೋದಲ್ಲ. ಜೀವನದ ಸಂಗಾತಿ ಖಂಡಿತ ಬೇಕು, ಜೀವನಕ್ಕೊಬ್ಬ ಸಂಗಾತಿ ಬೇಕು ಅನ್ನೋದಿದೆ ವಿನಃ, ಆದರೆ ಅವಳು ಮಕ್ಕಳು ಪಡಿಲಿಕ್ಕೋಸ್ಕರನೇ ಅವಳು ಮದುವೆ ಆಗಬೇಕು ಅನ್ನೋವಂಥದ್ದು, ಅದೇ ಹೋಗಬೇಕು ಅನ್ನೋದು ಎಲ್ಲರೂ ಹೇಳ್ತಾ ಇರೋದು. ಅಂದರೆ ನನ್ನ ಒಂದು ಅಸ್ತಿತ್ವ ಹೆಣ್ಣಾಗಿದೆ. ನನ್ನ ಅಸ್ತಿತ್ವ ಏನು? ನನಗೆ ಪ್ರಾಕೃತಿಕವಾಗಿ, ನನಗೆ ದೈವದತ್ತವಾಗಿ ನನಗೊಂದು ವರ ಕೊಟ್ಟಿದ್ದಾನೆ ದೇವರು. ನನಗೆ ತಾಯ್ತನವನ್ನು ಅನುಭವಿಸುವಂಥ ಶಕ್ತಿಯನ್ನು, ನನ್ನ ತಾಯಿಯಾಗುವಂತಹ ಶಕ್ತಿಯನ್ನು ಪ್ರಾಕೃತಿಕವಾಗಿ ನಾನು ಪಡ್ಕೊಂಡಿರೋ ಅಂಥದ್ದು. ಅದಕ್ಕೆ ನಾನು ಯಾರು ಜಸ್ಟಿಫೈ ಮಾಡಿ ನನಗೆ ಸರ್ಟಿಫಿಕೇಟ್ ಕೊಟ್ಟು ನಾನು ಈಗ ಮದುವೆ ಆಗಿ ನನ್ನ ಸರ್ಟಿಫಿಕೇಟ್ ಆದಮೇಲೆ ನನಗೆ ಮಕ್ಕಳಾಗಬೇಕು, ಇಟ್ಸ್ ನಾಟ್ ಅ ಟೆಕ್ನಿಕಲ್ ಥಿಂಗ್, ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ಪ್ರತಿಯೊಂದು ಪ್ರಾಣಿ, ಹ್ಯೂಮನ್ ಬೀಯಿಂಗ್ ಅಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಕ್ರೀಚರಲ್ಲಿ, ಎವ್ರಿ ಕ್ರೀಚರ್ ಹ್ಯಾಸ್ ದಿಸ್ ರೈಟ್. ಸೊ ವಿ ಡೋಂಟ್ ಆಸ್ಕ್ ಗುಬ್ಬಚ್ಚಿ ಏನು ಮದುವೆ ಆಗಿದೆಯಾ ಅಂತ ಕೇಳಲ್ಲ, ಅಥವಾ ಸಿಂಹ ಆನೆ ಮದುವೆ ಆಗಿದೆಯಾ ಅಂತ ಕೇಳಲ್ಲ. ಇನ್ಫ್ಯಾಕ್ಟ್ ಇವತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ಹಸುಗಳಿಗೆ, ನಾನು ಹಸುನೂ ಸಾಕ್ತಿರೋದ್ರಿಂದ ಈಗ ಕ್ರಾಸ್ ಆಗಲಿ ಮೇಟಿಂಗ್ ಆಗಲಿ ನ್ಯಾಚುರಲಾಗಿ ಮಾಡಿಸೋದೇ ಇಲ್ಲ, ಇಂಜೆಕ್ಷನ್ನೇ ಕೊಟ್ಬಿಟ್ಟು ಇನ್ಸೆಮಿನೇಟ್ ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಸೊ ವಿ ಆರ್ ನಾಟ್ ಥಿಂಕಿಂಗ್ ವೆನ್ ಇಟ್ ಕಮ್ಸ್ ಟು ಆ್ಯನಿಮಲ್ಸ್ ಅಂದಾಗ ನಾವು ನಮ್ಗೆ ಅದರಿಂದ ದಿನನಿತ್ಯದ ಹಾಲು ಬೇಕಾಗಿದೆ, ಆದರೆ ನಾವು ಅವಳಿಗೆ ಯಾವುದೇ ರೀತಿಯಾದ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿಲ್ಲ ಹೆಣ್ಣು ಅಂತ. ಹಸುಗೂ ಕೊಡ್ತಾ ಇಲ್ಲ, ನಾನು ಮಾನವ ಇದರಲ್ಲಿ ಹ್ಯೂಮನ್ ಬೀಯಿಂಗ್ ಆಗಿ ನನಗೂ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿಲ್ಲ. ಇದು ನಾನು ಪಡ್ಕೊಂಡು ಬಂದಿರೋಂಥ ಹಕ್ಕು. ನನಗೊಂದು ಸಂತೋಷ ಏನಪ್ಪ ನಮ್ಮ ದೇಶದಲ್ಲಿ ಈಗಿನ ಸ್ಥಿತಿಯಲ್ಲಿ, ಅಫ್ಕೋರ್ಸ್ ಈ IVF ಅಂತ ಹೇಳ್ತೀವಿ, ಇನ್ವರ್ಟು ಫರ್ಟಿಲಿಟಿ, ಈಗ ಸದ್ಯಕ್ಕೆ ಇರೋವಂಥದ್ದು ನಮಗೆ ಹತ್ತಿರದಲ್ಲಿ ಕರ್ನಾಟಕ ರಾಜ್ಯದಲ್ಲಿರೋವಂಥದ್ದು. ಯಾಕಂದ್ರೆ ನಾನು ಟ್ರೀಟ್ಮೆಂಟ್ ತೊಗೊಂಡಿರೋದು ನಾನು ಇಲ್ಲೇ ಬೆಂಗಳೂರು ನಗರದಲ್ಲೇ ತೊಗೊಂಡಿರೋದು. ನನಗೆ ಸುಮಾರು ಜನ ಸ್ನೇಹಿತರು ನನಗೆ ಮುಂಚೆ ಸಲಹೆ ನೀಡಿದರು, ಇಲ್ಲ ಯು ಕ್ಯಾನ್ ಗೋ ಟು ಡೆಲ್ಲಿ, ಯು ಕ್ಯಾನ್ ಗೋ ಟು ಬಾಂಬೆ, ಯು ಡೋಂಟ್ ಹ್ಯಾವ್ ಟು ಸೇ ಇಟ್ ಅಂತ. ಆದರೆ ನಾನು ಇದೇ ಸಮಾಜದಲ್ಲಿ, ನಾನು ಇದೇ ನೆಲದಲ್ಲಿ ಬದುಕಬೇಕು, ನನ್ನ ಜೀವನವನ್ನು ಇಲ್ಲೇ ನಡೆಸಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡೇ ಇಲ್ಲಿ ಬಂದಿರೋದ್ರಿಂದ, ನನ್ನ ಜೀವನದಲ್ಲಿ ಆಗು ಹೋಗುಗಳ ಬಗ್ಗೆ ಖಂಡಿತವಾಗ್ಲೂ ನಾನು ಒಂದು ಮಾಹಿತಿ ಕೊಡೋದ್ರಲ್ಲಿ ತಪ್ಪಿಲ್ಲ. ಅವ್ರಿಗೆ ಸರಿ ಅನ್ನಿಸ್ಬೋದು, ತಪ್ಪು ಅನ್ನಿಸ್ಬೋದು, ದ್ಯಾಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಆದರೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದೆಮ್. ಅವರಿಗೆ ಎಷ್ಟು ಮಟ್ಟಿಗೆ ಅನ್ನಿಸ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ. ಅಫ್ಕೋರ್ಸ್ ದೇ ಹ್ಯಾವ್ ವೆಲ್ಕಮ್ ಮೀ. ನನಗೆ ಯಾವಾಗಲೂ ನನ್ನನ್ನು ಅತಿ ಮೆಚ್ಚುಗೆಯಿಂದ ನನ್ನನ್ನು ಒಪ್ಕೊಂಡಿದ್ದಾರೆ, ಒಬ್ಬ ಕಲಾವಿದೆಯಾಗಿ ಒಪ್ಕೊಂಡಿದ್ದಾರೆ. ಎಲ್ಲೇ ಹೋದರೂ ಸಹ ನನಗೆ ಅಷ್ಟು ಪ್ರೀತಿ ಮತ್ತು ಬಾಂಧವ್ಯದಿಂದನೇ ಎಲ್ಲರೂ ಮಾತಾಡಿಸ್ತಾರೆ. ನನಗೂ ಆ ಬಾಂಧವ್ಯನ ಉಳಿಸ್ಕೊಳ್ಬೇಕು, ಸಂಬಂಧನ ಉಳಿಸ್ಕೊಳ್ಬೇಕು, ನಾನು ಇವ್ರ ಮಧ್ಯನೇ ಇರಬೇಕು ಅನ್ನೋವಂಥ ನನ್ನ ಸತತ ಪ್ರಯತ್ನ ಇದೆ. ಹಾಗಾಗಿ ಐ ಕುಡ್ ಹ್ಯಾವ್ ಲೈಡ್, ಅಥವಾ ಅದೇ ಮುಚ್ಚುಮರೆ ಮಾಡ್ಬೋದಿತ್ತು. ಆಮೇಲೆ ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾಗ್ತಾ ವಿ ಕ್ಯಾನ್ ಸೇ ಏನು ಮಕ್ಕಳಿಲ್ಲ ಅಂತ ಹೇಳ್ಬಹುದು, ಆಮೇಲೆ ಇಲ್ಲೆಲ್ಲ ಸುಳ್ಳು ವದಂತಿ ಅಂತ ಹೇಳ್ಬಹುದು, ಆಮೇಲೆ ಅವ್ರನ್ನೆಲ್ಲೋ ಹಾಸ್ಟೆಲ್. ನನಗೆ ಆ ಜೀವನ ಮಾಡಲಿಕ್ಕೆ ಏನೂ ಇಷ್ಟ ಇಲ್ಲ. ಆಮೇಲೆ ನಾನು ಆ ಹೆದರ್ಕೊಂಡು ಬದುಕುವಂಥ ಪರಿಸ್ಥಿತಿನೂ ನನಗಿಲ್ಲ. ಮತ್ತು ಸಮಾಜ ಶುರುವಾಗದೆ ಮನೆಯಿಂದ ಶುರುವಾಗತ್ತೆ. ನನ್ನ ಮನೆಯಿಂದ ನನ್ನ ತಂದೆಯೇ ನನಗೆ ಒಪ್ಪಿಗೆ ಕೊಟ್ಟಿರುವಾಗ ನನ್ನ ಸಮಾಜ ಇಲ್ಲಿಂದನೇ ಶುರುವಾಗಿದೆ. ಹಾಗಾಗಿ ಆತ್ಮವಿಶ್ವಾಸ ಖಂಡಿತವಾಗ್ಲೂ ಇದೆ. ಮತ್ತು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ, ಹೆಣ್ಣಿಗೆ ಅವಳು ಮದುವೆಯಾಗಿ ದಟ್ ಈಸ್ ಅ ಡಿಫ್ರೆಂಟ್, ಒಂದು ಅವಳು ಮಾಂಗಲ್ಯ ಧರಿಸ್ತಾಳೋ ಅಥವಾ ಕುಂಕುಮ ಇಟ್ಕೊಳ್ತಾಳೋ, ಅವಳು ಏನೋ ಒಂದು ಸಿಂಬಾಲಿಕ್ಕಾಗಿ ಏನಾದರೂ ಮೇಂಟೈನ್ ಮಾಡ್ತಿದ್ದಾಳೋ, ಅಥವಾ ಶಿ ವಾಂಟ್ಸ್ ಟು ಶೋ ಶಿ ಹ್ಯಾಸ್ ಅ ಹಸ್ಬೆಂಡ, ಅದು ಯಾವ್ಯಾವ ಕಾರಣಕ್ಕಾಗಿರಬಹುದು ಅದು. ಬಟ್ ಇಟ್ ಡಸಂಟ್ ಜಸ್ಟಿಫೈ ಹರ್ ಬೀಯಿಂಗ್ ಅ ವುಮನ್. ಇದು ಯಾವುದನ್ನು ಎಷ್ಟೇ ಸರ್ಟಿಫಿಕೇಟ್ ಕೊಟ್ಟರು, ಎಷ್ಟೇ ಮದುವೆ ಆಗಲಿ, ಏನೇ ಆದ್ರೂ ಅವಳು ಹೆಣ್ಣಾಗೇ ಇರ್ತಾಳೆ ವಿನಃ ಅವರು ಬಂದು ನನ್ನನ್ನು ಹೆಣ್ಣು ಮಾಡೋದಲ್ಲ. ಯಾವುದೋ ಒಂದು ಗಂಡಸಿನ ಸಾಂಗತ್ಯದಿಂದ ನಾನು ಹೆಣ್ಣಾಗಲಿಲ್ಲ. ನಾನು ಯಾವ ಹುಟ್ಟಿರೋ ಜನ್ಮದಿಂದನೇ ನಾನು ಹೆಣ್ಣಾಗಿ ಹುಟ್ಟಿದ್ದೀನಿ. ಹಾಗಾಗಿ ಇಟ್ ಈಸ್ ಮೈ ರೈಟ್. ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತಹ ಹಕ್ಕು ಅಥವಾ ಸ್ವಾತಂತ್ರ್ಯ ನನಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ಮ್ಯಾಮ್, ಈಗ ಒಂದು ವಿಚಾರನ ನೀವು ಪ್ರಸ್ತಾಪ ಮಾಡಿದಿರಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆ ಸಂದರ್ಭಕ್ಕೆ ಬಂದಾಗ, ಅಂದರೆ 20-30ನೇ ವರ್ಷದ ಸಂದರ್ಭದಲ್ಲಿ, ಅಂದರೆ ಈ ಮದುವೆ ಕನಸುಗಳಾಗಿರ್ಬೋದು ಸಹಜವಾಗೇ ಇರುತ್ತೆ. ಬಟ್ ನಿಮಗೆ ಹೇಗಿತ್ತು ಆ ಸನ್ನಿವೇಶ, ಅದೆಲ್ಲವನ್ನು ಪಾಸ್ ಮಾಡಿ ಈಗ 40ನೇ ವರ್ಷದಲ್ಲಿ ಇಂತಹ ನಿರ್ಧಾರ ಆಗುವಂಥ ಸನ್ನಿವೇಶ ಹೇಗೆ ನಿರ್ಮಾಣ ಆಯಿತು ಅಂತ? 20ನೇ ವರ್ಷದಲ್ಲಿ ಸಹಜ, ಎಲ್ಲರಿಗೂ ಸಹಜವಾಗಿ. ನಮಗೂ ಕನಸುಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಅಷ್ಟೊಂದು ಜನನೂ ಇರ್ತಾರೆ ಹಿಂದೆ ಮದುವೆ ಆಗಲಿಕ್ಕೆ. ಆ್ಯಂಡ್ ದೆನ್ ಆ್ಯಸ್ ಯು ಗ್ರೋ ಓಲ್ಡ್ 30ಸಿಗೆ ಬರ್ತೀವಂತ ಅಂದ್ಕೊಳ್ಳಿ, 30ನೇ ಹರಿಯದಲ್ಲಿ ಬರ್ತಾ ನಮ್ಮ ಜವಾಬ್ದಾರಿಗಳು ಬೇರೆ ಆಗ್ತಾ ಹೋಗುತ್ತೆ, ನಮ್ಮ ಜೀವನದ ಪ್ರಾಮುಖ್ಯತೆಗಳು ಬೇರೆ ಆಗ್ತಾ ಹೋಗುತ್ತೆ. ನಾವು ಸಂಗಾತಿಯನ್ನು ಯಾವ ಥರದವ್ರು ಬೇಕು ಅಂತ ಪಡಿಬೇಕು ಅನ್ನುವಂತಹ, ಅವರಲ್ಲಿ ನೋಡುವಂತಹ ಗುಣಗಳಾಗಲಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ, ಅದೆಲ್ಲದು ಬದಲಾಗ್ತಾ ಹೋಗಿಬಿಡತ್ತೆ. ಆ್ಯಂಡ್ ದೆನ್ ವೆನ್ ಇಟ್ ಇಸ್ ಆಲ್ರೆಡಿ 35, ಯು ಡೋಂಟ್ ಹ್ಯಾವ್ ಮಚ್ ಆಫ್ ಅ ಚಾಯ್ಸ್ ಲೆಫ್ಟ್ ಫಾರ್ ಅ ವುಮನ್ ಸ್ಟಿಲ್ ಟುಡೇ. ಇನ್ ಮೈ ಕೇಸ್ ಐ ಸ್ಟಿಲ್ ಹ್ಯಾಡ್ ಬಿನ್ ಲಕ್ಕಿ, ಆದರೂ ನಾಟ್ ಮಚ್ ಆಫ್ ಅ ಚಾಯ್ಸ್, ಆಯಿತಾ. ಇನ್ನೇನು 40 ಹತ್ತತ್ರ ಬರ್ತಿದೆ ಅಂದರೆ ನನ್ನ ಜೀವನಕ್ಕೆ ನನ್ನನ್ನು ನಾನು ಅಳವಡಿಸ್ಕೊಂಡು ಬಿಟ್ಟಿರ್ತೀನಿ. ನನ್ನದೇ ಒಂದು ಜೀವನ ನಡೀತಾ ಇರುತ್ತೆ, ನನ್ನ ಸುತ್ತಲೇ ಏನೋ ಒಂದಷ್ಟು ನನ್ನ ಪ್ರಪಂಚ ಆಗಲೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಇನ್ನು ಅದರಲ್ಲಿ ಒಂದು ಯಾರೋ ಹೊಸಬ್ರನ್ನ ಕರ್ಕೊಂಡು ಬಂದು, ಹೊರಗಡೆಯಿಂದ ಕರ್ಕೊಂಡು ಬಂದು ಅವ್ರಿಗೆ ಇದಕ್ಕೆ ಪಳಗಿ ನೀವು ಇಲ್ಲಿ ಹೊಂದ್ಕೊಳ್ಳಿ ಅಂತೆಲ್ಲ ಹೇಳುವಾಗ ಅವರಿಗೂ ಹಿಂಸೆ ಆಗುತ್ತೆ. ಯಾಕಂದರೆ 30 ದಾಟಿದ ಮೇಲೆ ವಿ ಆರ್ ನಾಟ್ ಫ್ಲೆಕ್ಸಿಬಲ್, ವೆದರ್ ಇಟ್ಸ್ ಅ ಮೇಲ್ ಆರ್ ಅ ಫೀಮೇಲ್, ವಿ ಆರ್ ನಾಟ್ ದಟ್ ಫ್ಲೆಕ್ಸಿಬಲ್. ಕಲಿಕೆ ಇರಬಹುದು, ಏನಾದರೂ ಕಲೀಲಿಕ್ಕಂದ್ರೂ ಅಷ್ಟು ಬೇಗ ನಾವು ಒಪ್ಕೊಳ್ಳೋ ಸ್ಥಿತಿಲೂ ಇರಲ್ಲ ಯಾವುದನ್ನು. ತಕ್ಷಣದಲ್ಲಿ ನಾನು ಒಂದು ಇನ್ನೋಸೆಂಟಾಗಿ ತಕ್ಷಣ ಮಾಡಿಬಿಡ್ತೀನಿ ಇದನ್ನಂತ ಯಾರೂ ಹೇಳಲ್ಲ. ನೀವೇ ಆಗಲಿ ಚಾನಲಲ್ಲಿ ಯು ವಿಲ್ ಕ್ವೆಶ್ಚನ್ ಬ್ಯಾಕ್. ಯಾಕಂದರೆ ವಿಲ್ ಥಿಂಕ್ ನಾವು 30ಸಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನನಗೊಂದು ಆಗಲೇ ನನಗೆ ಜೀವನದ ಒಂದು ಅರಿವು ಬಂದಿದೆ, ನನಗೊಂದು ಮೆಚುರಿಟಿ ಇದೆ ನನ್ನಲ್ಲಿ. ಆ್ಯಂಡ್ ಐ ವಾಂಟ್ ಟು ಎಸ್ಟಾಬ್ಲಿಷ್ ದಟ್ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ, ಗಂಡಾಗಲಿ ಹೆಣ್ಣಾಗಲಿ. ಅದರಲ್ಲಿ ಸ್ವಲ್ಪ ಆಗ ಕಲಹಗಳು, ಐ ಆಮ್ ಶ್ಯೂರ್ ಇಟ್ ವಿಲ್ ಹ್ಯಾಪನ್. ಆದಮೇಲೆ ಬೇಗ ಅಕ್ಸೆಪ್ಟೆನ್ಸ್ ಬರಲ್ಲ. ಒಂದು 35 ಆದಮೇಲೆ ಅಕ್ಸೆಪ್ಟೆನ್ಸ್ ಇಸ್ ವೆರಿ ಲೋ, ಐ ಆಮ್ ಶ್ಯೂರ್, ವೆದರ್ ಇಟ್ಸ್ ಫಾರ್ ಅ ಮ್ಯಾನ್ ಆರ್ ಅ ವುಮನ್. ಆ್ಯಂಡ್ ಫಾರ್ ಅ ವುಮನ್ ನಾನು ಕಲಾವಿದೆಯಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸೂಕ್ಷ್ಮತೆ ಅತಿ ಹೆಚ್ಚಿರುತ್ತೆ. ಯಾಕಂದರೆ ಕಲಾವಿದ್ರಿಗೆ ನಮ್ಮದೇ ಒಂದು ಸ್ಪೇಸ್ ಇರಬೇಕು ಅಂತ ಇರುತ್ತೆ, ನಮಗೊಂದು ಮೆಂಟಲ್ ಸ್ಪೇಸ್ ಬೇಕು ಫಿಸಿಕಲ್ ಸ್ಪೇಸ್ಗಿಂತ. ಈ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮದೇ ಆದಂಥ ಒಂದು ಸ್ನೇಹವರ್ಗ ಇರುತ್ತೆ, ಆ ಸ್ನೇಹವರ್ಗಕ್ಕೂ ಅವ್ರು ಹೊಂದ್ಕೊಳ್ಬೇಕು, ಅವರ ಯಾವ ಕ್ಷೇತ್ರದಿಂದ ಬರ್ತಾರೋ ಅಲ್ಲಿಗೆ ನಾನು ಹೊಂದ್ಕೊಳ್ಳೋಕೆ ತಯಾರಿರಬೇಕು. ಈ ಥರದ್ದೆಲ್ಲ ಸಾಕಷ್ಟು ಕಾಂಪ್ಲಿಕೇಶನ್ಗಳು ಐ ಕುಡ್ ಸೀ ಥ್ರೂ. ನನ್ನ ಜೀವನ ಶೈಲಿ ಮತ್ತು ನನ್ನ ಮನೆಯ ವಾತಾವರಣ, ನನ್ನ ಸಂಸಾರ ಅಂದರೆ ನಾನು ನನ್ನ ತಂದೆ, ಅದು ಪ್ರಪಂಚನೇ ಆಗಿಬಿಟ್ಟಿದೆ ನಮ್ಮದು. ಆ ಒಂದು ಪುಟ್ಟ ಪ್ರಪಂಚಕ್ಕೆ ಈಗ ಯಾರಾದರೂ ಹೊಸಬ್ರು ಬಂದು ಏನಾದರೂ ಒಂದು ಸಣ್ಣ ಕಹಿ ಅಂಶನೂ ತರ್ತಾರಂದ್ರೂ ಅದು ತುಂಬ ಭಯ ಆಗುತ್ತೆ. ಹೀಗೆಲ್ಲ ಯೋಚನೆ ಮಾಡ್ತಾ ಇತ್ತೀಚಿನ ಕಾನೂನು ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 40 ವರ್ಷ ಮೇಲ್ಪಟ್ಟವರಿಗೆ 50 ವರ್ಷದ ವಯೋಮಿತಿ ತನಕ, 40ರಿಂದ 50 ವರ್ಷದ ವಯೋಮಿತಿಯ ತನಕ IVF ಇನ್ವರ್ಟು ಫರ್ಟಿಲಿಟಿ ಇದನ್ನು ಮಾಡಲಿಕ್ಕೆ ಅದಕ್ಕೆ ಯಾವ ಮೇಲ್ ಪಾರ್ಟ್ನರ್ನ ಅವಶ್ಯಕತೆ ಇಲ್ಲ, ಅಥವಾ ನನ್ನ ರೆಪ್ರೆಸೆಂಟೇಷನ್ ಕೊಡೋ ಅವಶ್ಯಕತೆಯೂ ಇಲ್ಲ. ತಂದೆ, ಅಣ್ಣ, ತಮ್ಮ, ಗಂಡ, ಸ್ಪೌಸ್, ಗೆಳೆಯ ಯಾವುದೂ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ನನಗೆ ಆ ಇಡೀ ಪೂರ್ತಿಯ ಹಕ್ಕನ್ನು ಕಾನೂನು ನಮಗಿವತ್ತು ಮಾಡಿಕೊಟ್ಟಿದೆ. ದೆನ್ ಐ ಥಾಟ್, ಈ ಮುಂಚೆ ಇದಿರಲಿಲ್ಲ. ಈ ಮುಂಚೆ ಯು ಹ್ಯಾಡ್ ಟು ಬಿ ಇನ್ ದಾಂಪತ್ಯ ಜೀವನದಲ್ಲಿರಬೇಕು, ಮ್ಯಾರಿಟಲ್ ಸ್ಟೇಟಸ್ ವಾಸ್ ಅ ಕಂಪಲ್ಷನ್. ಮುಂಚೆ ನನಗೆ ಕೇಳಿದ್ದಾರೆ ಮದುವೆ ಆಗಿದೆಯಾ ಅಂತ ಮುಂಚೆ ಕೇಳಿದ್ದಾರೆ. ಇಲ್ಲ ಅಂದಾಗ ಸುಮಾರು ಜನ ಡಾಕ್ಟರ್ ಆನ್ಸರ್ ಮಾಡಲಿಲ್ಲ, ನನಗೆ ಇಟ್ಬಿಟ್ಟು ಫೋನ್ ಇಟ್ಬಿಟ್ಟಿದ್ರು. ದೆನ್ ನಾನು ಹಾಗೆ ವಿಚಾರನ ಕಾಂಟೆಂಪ್ಲೇಟ್ ಮಾಡ್ತಾಯಿದ್ದೆ ಸ್ವಲ್ಪ ವರ್ಷಗಳಿಂದ. ಆಮೇಲೆ ಮನಸ್ಸು ತಡೀಲಿಲ್ಲ. ಅದೊಂದು ಒಂದು ಸತಿ ಹೋಯಿತು ಅಂದರೆ ಆಮೇಲೆ ನಮಗೆ ಹೆಣ್ಮಕ್ಳಿಗೆ ನಮ್ಮದೊಂದು ಬಯೋಲಾಜಿಕಲ್ ಸೈಕಲ್, ನಮಗೊಂದು ಲಿಮಿಟೇಷನ್ ಇದೆ ಒಂದು ವಯಸ್ಸಿನ ತನಕ. ಆ ವಯೋಮಿತಿ ಒಳಗಾಗಿ ನಾನು ಏನೇ ಕನಸುಗಳಿದ್ರು ನಾನು ಅಷ್ಟರಲ್ಲೇ ಮುಗಿಸ್ಕೊಳ್ಬೇಕೇ ವಿನಃ ಮತ್ತೆ ಆನಂತರದಲ್ಲಿ ಅಂತ ಹೇಳಿದ್ರೆ ನನ್ನ ದೇಹಸ್ಥಿತಿ ಅದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗಾಗಿ ಇಟ್ ವಾಸ್ ನೌ ಆರ್ ನೆವರ್ ಅನ್ನೋ ಥರ ಒಂದು ಟೈಮ್ ಬಂದಾಗ ದೆನ್ ಐ ಹ್ಯಾಡ್ ಟು ಟೇಕ್ ಅ ಕಾಲ್. ನೀವು ಯಾವುದೇ ವಿಚಾರ ಇರಲಿ ಅದಕ್ಕೆ ಸ್ಪಂದಿಸ್ತೀರಿ, ಸೊ ನಿಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಉತ್ತರ ಕೊಡ್ತೀರಿ. ಅದು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಕೂಡ ಆಗಿರುತ್ತೆ. ಕೆಲವು ಸಂದರ್ಭದಲ್ಲಿ ಅದನ್ನು ತಗೊಳ್ಳೋವಂಥ ರೀತಿಗಳು ಕೂಡ ಆಲೋಚನೆಗೆ ಹಚ್ಚುತ್ತೆ. ಈಗ ಮೇಡಮ್, ನಿಮ್ಮ ಲೈಫಲ್ಲಿ ಈ ಪ್ರೀತಿ ವೈಯಕ್ತಿಕ
ಬದುಕಿನ ವಿಚಾರ, ಜೀವನದ ಪ್ರಾಮುಖ್ಯತೆ ಹಂತಕ್ಕೆ ಬಂದಾಗ ಹೇಗೆ ಬದಲಾಯಿತು? ಆ ರೀತಿಯ ಸನ್ನಿವೇಶಗಳನ್ನು ನೀವು ಎದುರಿಸಿದ್ರಾ? ಅಂದರೆ ನೀವು ಹೇಳ್ತಾ ಇದ್ರಿ, ಅಂದರೆ ಅದು ನಾವು ನಮ್ಮ ಜೀವನಕ್ಕೆ ಯಾವುದೋ ಒಂದಿಷ್ಟು ಒಪ್ಕೊಳ್ಳುವಂಥ ಸಂದರ್ಭಗಳು ಬರದೇ ಇದ್ದಾಗ ಅದನ್ನು ನಾವು ನಿರಾಕರಿಸಬೇಕಾಗುತ್ತೆ ಅನ್ನೋದು. ಇಂತಹ ಸನ್ನಿವೇಶಗಳು ಕೂಡ ಸಹಜವಾಗಿ ಲೈಫಲ್ಲಿ ಆಗ್ತಾ ಇರುತ್ತೆ. ಅದನ್ನು ಹೆಂಗೆ ನಿಭಾಯಿಸಿದ್ರಿ ಅಂತ? Who doesn't want to be in love? You want to be in love, I want to be in love, everybody wants to be in love. It's such a beautiful thing. ನಮ್ಮನ್ನು ಯಾರೋ ಅಷ್ಟು ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಇಟ್ಸ್ ಸಚ್ ಅ ಗ್ರೇಟ್ ಫೀಲಿಂಗ್. ಹೂ ಡಸಂಟ್ ವಾಂಟ್ ಟು ಬಿ ಇನ್ ಲವ್? ಖಂಡಿತವಾಗ್ಲೂ ಅದೆಲ್ಲ ಹಾಗೇ ಆಗಿರುತ್ತೆ. ಆದರೆ ಬರ್ತಾ ಬರ್ತಾ ಏನಾಗತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ಲ, ನಮ್ಮ ವಯಸ್ಸಿಗೆ ಸರಿಯಾಗಿ ನಮ್ಮ ಜೀವನದಲ್ಲಿ ಸುತ್ತಮುತ್ತಲು ಏನೇನು ಆಗ್ತಿದೆ, ನನ್ನ ಸಂಸಾರದಲ್ಲಿರ್ಬೋದು, ನನ್ನ ಕೌಟುಂಬಿಕ ಹಿನ್ನೆಲೆಯಲ್ಲಿ ಏನೇನು ಆಗ್ತಿದೆ, ಅದೆಲ್ಲದನ್ನು ನನ್ನ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಅಂದರೆ ನನ್ನ ಎಲ್ಲ ನಿರ್ಧಾರಗಳು ಬರೀ ನಾನು ಸುಮ್ಮನೆ ನಿರ್ಧಾರ ತೊಗೊಳ್ಳೋದಲ್ಲ, ಇಟ್ ಈಸ್ ಅಬೌಟ್ ಏನೇನು ಆಗ್ತಿದೆ ನನ್ನ ಸುತ್ತಲೂ, ಅದರದ್ದೆಲ್ಲ ಇದು ಸೇರಿ ನಾನು ಒಂದು ನಿರ್ಧಾರಕ್ಕೆ ಬರ್ತಾ ಇರ್ತೀನಿ. ಬಟ್ ಪ್ರೀತಿ, ಪ್ರಣಯ, ಪ್ರೇಮ, ಇಟ್ ಈಸ್ ಆಲ್ ಅ ಬ್ಯೂಟಿಫುಲ್ ಥಿಂಗ್, ನೋ ಡೌಟ್ ಅಬೌಟ್ ಇಟ್. ನಾನೇನು ಪ್ರೀತಿ ವಿರೋಧಿ ಅಲ್ಲ ನಾನು, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಖಂಡಿತವಾಗ್ಲೂ ಅದೆಲ್ಲ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅದು ಅನುಭವಿಸ್ಲೂ ಅದು, ಗಂಡಾಗಲಿ ಹೆಣ್ಣಾಗಲಿ. ಮತ್ತು ಆ ವಯಸ್ಸಿಗೆ ಏನೇನಾಗಬೇಕೋ ಅದೆಲ್ಲ ಖಂಡಿತವಾಗ್ಲೂ ಅದು ನಡಿಬೇಕು. ಆದರೆ ಮದುವೆ ಅನ್ನೋದು ಇವತ್ತಿನ ಸಮಾಜದಲ್ಲಿ ಏನಾಗಿದೆ ಅಂದರೆ, ಇಟ್ ಹ್ಯಾಸ್ ಬಿಕಮ್ ಕ್ವೈಟ್ ಅ ಕಾಂಪ್ಲಿಕೇಶನ್. ಯಾಕಂದರೆ ಯಾವುದೇ ಸಂಬಂಧದಲ್ಲಿ ಇವಾಗ ಬರೀ ಸಂಬಂಧ ಮಾತ್ರ ಉಳಿದಿಲ್ಲ, ಸಂಬಂಧಕ್ಕೂ ಮೊದಲಿಗೆ ನಮಗೀಗ ಹಣ ತುಂಬ ಮುಖ್ಯ ಆಗಿದೆ. ಅದರ್ವೈಸ್ ವಿ ಕಾಂಟ್ ಲಿವ್. ಹಾಗಾಗಿ ಈಗ ಹೆಣ್ಣು ಕೆಲಸಕ್ಕೆ ಹೋಗಬೇಕು, ಗಂಡು ಕೆಲಸಕ್ಕೆ ಹೋಗಬೇಕು, ಈ ಥರದ್ದು. ಆಗ ಅವಳು ದುಡಿತಾ ಇರುವಾಗ ಅವಳಿಗೆ ಅವಳದೇ ಆದಂಥ ನಿರೀಕ್ಷೆಗಳು ಬದುಕಿನಲ್ಲಿ, ಅವಳದೇ ಆದಂಥ ಡಿಮಾಂಡ್ಸು ಎಲ್ಲ ಕ್ರಿಯೇಟ್ ಆಗ್ತಾ ಹೋಗಿಬಿಡತ್ತೆ. ಸೊ ಇಟ್ ಬಿಕಮ್ಸ್ ಮೋರ್ ಕಾಂಪ್ಲಿಕೇಟೆಡ್. ಕೆಲವು ಸತಿ ಏನಾಗುತ್ತೆ ಹೆಣ್ಮಕ್ಳಿಗೆ, ಆ್ಯಂಡ್ ಸಮಾಜದಲ್ಲಿ ಹೆಣ್ಣಿಗೆ ಮಕ್ಕಳಿಲ್ಲ ಅಂತ ಹೇಳಿದಾಗ ಅದು ಅವತ್ತಿಂದ ಇವತ್ತವರೆಗೂ ಅಷ್ಟೇ, ಎಲ್ಲೋ ಒಂದು ಅವಳಲ್ಲಿ ಲೋನ್ಲಿನೆಸ್ ಇರಬಹುದು, ಅವಳದನ್ನು ಹೇಳ್ಕೊಳಕ್ಕಾಗದೇ ಇರಬಹುದು, ಅವಳು ಖಿನ್ನತೆಗೊಳಗಾಗಬಹುದು, ಡಿಪ್ರೆಷನ್. ಯಾಕಂದರೆ ಇದನ್ನೆಲ್ಲ ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆ್ಯಂಡ್ ಪ್ರೀತಿ ನನ್ನ ಗಂಡ ಆಗಲಿ ಅಥವಾ ನನ್ನ ಗೆಳೆಯ ಆಗಲಿ ಯಾರ ಜೊತೆ ಆದರೂ ಇದ್ದಾಗ ನನ್ನ ಆ ಸಂಬಂಧದಲ್ಲಿ ಪ್ರೀತಿ ಖಂಡಿತ ಇರಬಹುದು. ಆದರೆ ಇದಕ್ಕೆ ಬೇಕಾದಂತಹ ದೇಹಸ್ಥಿತಿಯಲ್ಲಿ ಬೇಕಾದಂತಹ ಬದಲಾವಣೆಗಳಾಗದೇ ಇರಬಹುದು. ಅದು ಹಲವಾರು ಕಾರಣದಿಂದ. ಬಿಕಾಸ್ ಟುಡೇಸ್ ಇವತ್ತು ನಗರ ಜೀವನದಲ್ಲಿ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಸ್ಟ್ರೆಸ್ ಇಸ್ ವೆರಿ ಹೈ. ಆಮೇಲೆ ಎಲ್ಲರೂ ಕಂಪ್ಯೂಟರಲ್ಲೇ ಕೆಲಸ ಮಾಡುವಂಥದ್ದು. ಹಾಗಾಗಿ ಫರ್ಟಿಲಿಟಿ ಇದು ಸಹ ಇಟ್ ಹ್ಯಾಸ್ ಕಮ್ ಡೌನ್. ಏಜ್ ಲಿಮಿಟು ಕಮ್ಮಿ ಆಗಿಬಿಟ್ಟಿದೆ ಈಗ. ಅಂಥ ಸಮಯದಲ್ಲಿ ಏನಾಗ್ತಿದೆ, ಅದು ಪುರುಷರಿಗೂ ಆಗ್ತಿದೆ, ಹೆಣ್ಮಕ್ಳಲ್ಲೂ ಆಗ್ತಾಯಿದೆ ಇದು. ಆಮೇಲೆ ನಾವು ಹೊರಗಡೆ ಊಟ ಮಾಡೋದು, ನಾವು ತಿಂತಾ ಇರೋವಂಥ ಆಹಾರ ಪದ್ಧತಿ, ಇದೆಲ್ಲ ಸೇರಿಬಿಟ್ಟು ಮುಂಚೆ ನನ್ನ ಅಜ್ಜಿ ಎಲ್ಲ, ಇನ್ನೊಬ್ಬರು ನನ್ನ ಅಜ್ಜಿ ಇದ್ದಾರೆ, ವಿ ಕಾಲ್ ಹಿಮ್ ಮಾಮ, ಹಿ ಈಸ್ ನೋ ಮೋರ್. ಮಾಮ ರಿಟೈರ್ ಆದಮೇಲೆ ಒಬ್ಬರು ಮಗು ಹುಟ್ಟಿದ್ದಾರೆ ಅವರಿಗೆ. ಗೌರ್ಮೆಂಟ್ ಟೀಚರ್ ಆಗಿದ್ದರು, ಅವ್ರು ರಿಟೈರ್ ಆದಮೇಲೆ ಮಗು ಆಗಿತ್ತು, ಆಯಿತಾ. ಅಂದರೆ ಇಟ್ ವಾಸ್ ನಾಟ್ ಅ ಬಿಗ್ ಡೀಲ್ ಟು ಬಿಕಮ್ ಅ ಮದರ್. ಯಾಕಂದರೆ ನ್ಯಾಚುರಲಿ ಅದು ದೇಹ ಅದಕ್ಕೆ ಒಕ್ಕೊಳ್ತಾ ಇತ್ತು. ಅದಕ್ಕೆ ಏನೇನು ಬೇಕಾಗಿತ್ತು ಆಹಾರದಲ್ಲಿ ಅದೆಲ್ಲದೂ ಸಿಗ್ತಾಯಿತ್ತು. ನ್ಯೂಟ್ರಿಷನ್ ಚೆನ್ನಾಗಿ ಸಿಗ್ತಾಯಿತ್ತು. ಮೈನಿಂಗ್ ಇಷ್ಟೊಂದು ಇರಲಿಲ್ಲ. ಸೊ ಖನಿಜ ಸಂಪತ್ತು ತುಂಬ ಹೇರಳವಾಗಿ ಇತ್ತು. ಮಣ್ಣಲ್ಲೇ ಇದ್ದಿದ್ದರಿಂದ ನಾವೇನೋ ಯೂರಿಯಾ ಹಾಕಿದೆ, ಗೌರ್ಮೆಂಟ್ ಗೊಬ್ಬರ ಹಾಕಿದೆ, ದೇರ್ ವಾಸ್ ನೋ ನೀಡ್ ಆಫ್ ಎನಿ ಸಚ್ ಥಿಂಗ್ಸ್. ನ್ಯಾಚುರಲಾಗಿ ಹೆಂಗೆ ಬೆಳೀತಾಯಿದ್ರು ಹಂಗಂಗೆ ತಿಂತಾಯಿದ್ರು. ಅದೆಲ್ಲ ಸೀದಾ ನ್ಯೂಟ್ರಿಷನ್ ದೇಹಕ್ಕೆ ಹೋಗ್ತಾಯಿತ್ತು. ಇವತ್ತು ಅದೆಲ್ಲ ಇಲ್ಲದೆ ಇರೋದ್ರಿಂದ ಹೊರಗಡೆಯಿಂದ ನಾವೆಲ್ಲ ತೊಗೊಳ್ಬೇಕಂದ್ರೆ ಅದಕ್ಕೊಂದಷ್ಟು ಕ್ಯಾಪ್ಸೂಲ್ ತೊಗೊಳ್ಬೇಕು, ಇವಾಗ ನ್ಯೂಟ್ರಿಷನ್ ತೊಗೊಳ್ಬೇಕು, ಇನ್ನೇನೋ ವೈಟಮಿನ್ ತೊಗೊಳ್ಬೇಕು, ದೆನ್ ವಿ ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್. ಇದೆಲ್ಲದು ಬಂದಿದೆ. ಆ್ಯಂಡ್ ಸ್ಟ್ರೆಸ್ಸಿಂದ ಇದಾಗ್ತಿದೆ. ಆಮೇಲೆ ಇದು ನನಗೆ ಗರ್ಭಿಣಿ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋವಂಥದ್ದು ಕೆಲವ್ರ ಮನಸ್ಸಲ್ಲಿದ್ದಾಗ ಅದು ಇನ್ನೊಂದು ಸತಿ ಸ್ಟ್ರೆಸ್ ಆ್ಯಡ್ ಮಾಡ್ತಾ ಹೋಗುತ್ತೆ. ಆ ಥರ ಸಮಯದಲ್ಲಿ ಖಂಡಿತವಾಗ್ಲೂ IVF ಸೆಂಟರ್ಸ್ ವಿಲ್ ಹೆಲ್ಪ್ ಪೀಪಲ್. ಮ್ಯಾಮ್, ಈಗ IVF ಮುಖಾಂತರ ಒಂದು ಗರ್ಭಧಾರಣೆ ಆಗುವಂಥ ಸನ್ನಿವೇಶ ಮತ್ತು ಮಗುವನ್ನು ಪಡೆಯುವಂತಹ ಒಂದು ಮಾನಸಿಕ ಸಿದ್ಧತೆಗೆ ನೀವು ಯಾವಾಗ ರೆಡಿ ಆದ್ರಿ? ಸೊ ಅದನ್ನು ಪ್ರಕ್ರಿಯೆಗೆ ಒಳಪಡುವಂತಹ ಸನ್ನಿವೇಶದಲ್ಲಿ ಏನೆಲ್ಲ ಎದುರಿಸಬೇಕು ಅನ್ನುವಂತಹ ನಿಮ್ಮ ಮನಸ್ಸಲ್ಲಿ ನಿರ್ಧಾರಗಳಾಗ್ತಾ ಇತ್ತು ಅನ್ನೋಂಥದ್ದು? ಹೌದು, 1-2 ವರ್ಷದ ಹಿಂದೆ ನನಗೆ ನನ್ನ ಸ್ನೇಹಿತರೆಲ್ಲ ಹೇಳಿದರು. ಯಾಕಂದರೆ ಇದ್ರ ಕೆಲವು ಹಾರ್ಮೋನಲ್ಲೆಲ್ಲ ಹೊರಗಡೆಯಿಂದ ಕೊಡ್ತಾರೆ, ಹಾರ್ಮೋನಲ್ ಇಂಜೆಕ್ಷನ್ಸ್ ಎಲ್ಲ ನಮಗೆ ಕೊಟ್ಟು, ಸಪ್ಲಿಮೆಂಟ್ಸ್ ಎಲ್ಲ ಸ್ವಲ್ಪ ಕೊಟ್ಟಿರ್ತಾರೆ, ಏನೇನು ಬೇಕಾಗಬಹುದು ಅದಕ್ಕೆ. ಕೊಡುವಾಗ ತುಂಬ ಜನ ಹೇಳೋದು ಇದು ಫೇಲ್ಯೂರ್ಸು ಇರುತ್ತೆ, ಹಾಗಾಗಿ ಹುಷಾರು, ಆಮೇಲೆ ಸೈಡ್ ಎಫೆಕ್ಟ್ಸ್ ತುಂಬ ಇದೆ, ಒಬಿಸಿಟಿ ಅಂದರೆ ದಪ್ಪ ಆಗುವಂಥದ್ದು,
ಆಮೇಲೆ ಕೆಲವರಿಗೆ ನಮ್ನೆಸ್ ಬರೋ ಅಂಥದ್ದು ಮಸಲಲ್ಲಿ, ಈ ಥರದ್ದೆಲ್ಲ ಇದೆ ಅಂತೆಲ್ಲ ಹೇಳಿದ್ರು. ಬಟ್ ಮತ್ತು ನಾನು ಆಮೇಲೆ ಸುಮ್ಮನೆ ಆಗಿದೆ. ಆಗ ಮತ್ತೊಂದು ವರ್ಷ ಸುಮ್ಮನೆ ಆದೆ, ತಳ್ಳಿದೆ ಅದನ್ನು, ಬೇಡ ಯಾಕೆ ಕೃತಕವಾಗಿ ಇಷ್ಟೊಂದೆಲ್ಲ ನಾವು ಮೆಡಿಕೇಷನ್ ಎಲ್ಲ ತೊಗೊಂಡು ಇಷ್ಟೆಲ್ಲ ಮಾಡಿ ಆಮೇಲೆ ಅದೇನಾದರೂ ದೇಹದಲ್ಲಿ ಇದು ಏರುಪೇರಾದರೆ ಕಷ್ಟ ಅಂತೆಲ್ಲ ಅನಿಸ್ತು. ಆಮೇಲೆ ಮತ್ತು ನಂಗೆ ಅನ್ನಿಸ್ತು ಇಲ್ಲ ಇಲ್ಲ ಇಲ್ಲ, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ, ಐ ವಿಲ್ ಸ್ಟಿಲ್ ಗೋ ಥ್ರೂ ದಟ್ ಅಂತ. ಬಟ್ ಅದಕ್ಕೆ ಒಂದೇನಪ್ಪ ಅಂತ ಹೇಳಿದ್ರೆ, ನಾನು ಕೇಳ್ಪಟ್ಟಿರಲ್ಲ, ಇವಾಗ ತುಂಬ ಜನ ಏನು ಮಾಡ್ತಾರಂದರೆ ಡಾಕ್ಟರ್ ಒಂದು ಸಲಹೆ ಕೊಡ್ತಾರೆ, ನೀವು ಇದು ತೊಗೊಳ್ಳಿ, ಹೀಗೆ ತೊಗೊಳ್ಳಿ, ಹಾಗೆ ಮಾಡಿ ಅಂತ. ಇವ್ರು ಗೂಗಲ್ ಡಾಕ್ಟರ್ ಆಗಿರೋರು ತುಂಬ ಜನ ಇದ್ದಾರೆ, ಆಯಿತಾ. ನಾನು ಸದ್ಯ ಗೂಗಲ್ ಡಾಕ್ಟರ್ ಆಗಲಿಲ್ಲ ಯಾವತ್ತೂ. ನಾನು ಹೋದ ಯಾವ ಡಾಕ್ಟರ್ ಹತ್ರ ಹೋದ್ನೋ ಅವರಲ್ಲೇ ನಂಬಿಕೆ ಇಟ್ಟೆ ಅಷ್ಟೇ. ಆ್ಯಂಡ್ ವಾಟ್ ಎವರ್ ಡಾಕ್ಟರ್ ಸಜೆಸ್ಟೆಡ್ ಮೀ, ಏನು ಜಾಸ್ತಿ ನಂಗೆ ಮೆಡಿಕೇಷನ್ ಅಂತ ಏನು ಕೊಡಲಿಲ್ಲ. ಒಂದೇನಾಯಿತು, ನನ್ನ ಜೀವನ ಶೈಲಿಯಲ್ಲಿ ಐ ಆಲ್ವೇಸ್ ಹ್ಯಾಡ್ ಅ ಡಿಸಿಪ್ಲಿನ್. ಈ ಯಾವಾಗಲೂ ಎಕ್ಸಸೈಸಿಂಗ್ ಇಟ್ಕೊಂಡಿದ್ದೀನಿ, ಯೋಗ ಇಟ್ಕೊಂಡಿದ್ದೀನಿ, ಆಮೇಲೆ ಮಿತವಾದ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು ಯಾವಾಗಲೂ ಇದೆ. ಆಮೇಲೆ ಹೊರಗಡೆ ಸ್ವಲ್ಪ ಕಮ್ಮಿನೇ ತಿನ್ನೋದು ನಾನು. ಸೊ ಇದೆಲ್ಲ ಇದ್ದಿದ್ದರಿಂದ ಇಟ್ ವಾಸ್ ಮಚ್ ಈಸಿಯರ್. ಈಗ ಆಗಲೇ ಹೆಂಗಸರು ಇವಾಗ ತುಂಬ ದಪ್ಪ ಇದ್ದಾರೆ ಅಂತ ಹೇಳಿದ್ರೆ, ಆವಾಗ ದೆನ್ ದೇ ಹ್ಯಾವ್ ಟು ಡೂ ವೆಯ್ಟ್ ರಿಡಕ್ಷನ್ ಮಾಡಬೇಕು. ಆಮೇಲೆ ಡಾಕ್ಟರ್ ಏನೇನು ಸಲಹೆ ಕೊಡ್ತಾ ಹೋಗ್ತಾರೋ ಆ ಥರ ಅವರು ನಡ್ಕೊಳ್ತಾ ಹೋದರೆ ಐ ಡೋಂಟ್ ಥಿಂಕ್ ಇಟ್ ಈಸ್ ದಟ್. ಈಗ ಮತ್ತು ಇವಾಗ ಎಲ್ಲದನ್ನು, ಇವಾಗ ನೀವು ಯಾವುದೇ ಒಂದು ಕಾಯಿಲೆ ತೊಗೊಳ್ಬೋದು, ಕ್ಯಾನ್ಸರ್ ಇರಲಿ ಯಾವುದೇ ಇರಲಿ, ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಬರ್ತಾ 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 ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಹ್ಯಾಸ್ ಗ್ರೋನ್ ಆ್ಯಂಡ್ ಇಟ್ ಇಸ್ ಸ್ಟಿಲ್ ಅ ಫ್ಯೂಚರ್. ಪ್ರೆಸೆಂಟಲ್ಲೂ ಬೆಳೀತಾನೆ ಇದೆ, ಇನ್ನೂ ಎತ್ತರಕ್ಕೆ ಬೆಳೆಯುವಂತಹ ಸಾಧ್ಯತೆಗಳು ಅದರಲ್ಲಿ ಹೆಚ್ಚಾಗಿರೋದ್ರಿಂದ ಐ ಥಿಂಕ್ ನಾವು ಇಟ್ ಇಸ್ ಮಚ್ ಮೋರ್ ಈಸಿಯರ್ ಅಂತ ಅನಿಸುತ್ತೆ. ಮೋಸ್ಟ್ಲಿ 4-5 ವರ್ಷಗಳ ಹಿಂದೆಗೆ ಯೋಚನೆ ಮಾಡಿದ್ರೆ ಇಟ್ ಇಸ್ ಮಚ್ ಈಸಿಯರ್. ನಮ್ಮದು ಒಂದು ಭಾವನಾತ್ಮಕ ಸನ್ನಿವೇಶ. ಸೊ ಹಾಗಾಗಿ ಅಂದರೆ ನೀವು ಒಂದು ಸಾಲನ್ನು ಬರೆದಿದ್ರಿ, ಸಮಾಜ ಅಪ್ಪ ಯಾರು ಅಂತ ಕೇಳುವಂಥವ್ರಿಗೆ ಕಲೆ, ಸಂಸ್ಕೃತಿ, ಸಂಪ್ರದಾಯ ಉತ್ತರ ಆಗಿರುತ್ತೆ ಅನ್ನೋಂತಹ ರೀತಿಯಲ್ಲಿ ಮ್ಯಾಮ್ ಈ ಪ್ರಶ್ನೆಯನ್ನು ಸಹಜವಾಗಿ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ನೀವು ಅದನ್ನು ಹೆಂಗೆ ಸಿದ್ಧ ಆದ್ರಿ ಅಂತ? ನನಗಿಂತ ಹೆಚ್ಚಾಗಿ ನನ್ನ ಮಕ್ಕಳು ಎದುರಿಸ್ಬೇಕಾಗತ್ತೆ. ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ಇದೆಲ್ಲ ಬಂದೇ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಾನು ಅವ್ರನ್ನ ಯಾವುದೋ ಹಾಸ್ಟೆಲಲ್ಲಿ ಹಾಕಿ ನಾನು ಕತ್ಲಲ್ಲಿಡೋಕ್ಕೆ ಇಷ್ಟಪಡಲ್ಲ. ಸಮಾಜ ಇದೆ, ಇದರಲ್ಲಿ ಅಪ್ಕೊಳ್ಳೋರು ಇದ್ದಾರೆ, ಒಪ್ಕೊಳ್ಳೋರು ಇದ್ದಾರೆ, ಕೆಲವರು ಒಪ್ಕೊಳ್ದೇ ಇರೋರು ಇದ್ದಾರೆ. ಆದರೆ ಇದು ಎರಡೂ ಇದೆ ಸಮಾಜ ಅನ್ನುವಂಥದ್ದು ಖಂಡಿತವಾಗ್ಲೂ ನನ್ನ ಮಕ್ಕಳಿಗೆ ಗೊತ್ತಾಗಬೇಕು. ಎಲ್ಲಿವರೆಗೆ ಸಂಸ್ಕೃತಿ ಸಂಸ್ಕಾರ ಅವರಲ್ಲಿರುತ್ತೋ ಅದು ಐ ಥಿಂಕ್ ಇಟ್ ವಿಲ್ ಫುಲ್ಫಿಲ್ ಮೆನಿ ಆಫ್ ಇಟ್ ಅಂತ ಅನಿಸುತ್ತೆ. ಮ್ಯಾಮ್ ಈಗ ವಿಶೇಷ ಅಂದರೆ ಅವಳಿ ಮಕ್ಕಳು ಬರ್ತಾ ಇರುವಂಥದ್ದು, ಅವರ ಬಗ್ಗಿನ ಕನಸುಗಳು, ಕಲ್ಪನೆಗಳು ಈಗಾಗಲೇ ಅಂದ್ರೆ ಹೇಗಿರುತ್ತೆ? ಎಲ್ಲರೂ ನನ್ನ ಕೇಳ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಐಡೆಂಟಿಕಲ್ಲ, ಹೆಂಗಿರ್ತಾರಂತ ಗೊತ್ತಿಲ್ಲ ಅಂತ. ಆಮೇಲೆ ನಾನು ಕೇಳಕ್ಕೆ ಹೋಗಿಲ್ಲ ಡಾಕ್ಟರ್ಗೆ. ದಿಲ್ ಬಿ 1 ಪೌಚ್, 2 ಪೌಚ್ ಅಂತೆಲ್ಲ ಏನೋ ಹೇಳಿದ್ರು ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ. ನಾನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಲಿಲ್ಲ. ಐ ಆಮ್ ಜಸ್ಟ್ ವೇಟಿಂಗ್. ಏನೇ ಆಗಲಿ, ಮೇಯ್ನಾಗಿ ಅವ್ರು ಹೇಗಿರ್ತಾರೆ, ಏನು ಆಗ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಾನು ಎಷ್ಟು ಪ್ರೀತಿ ಕೊಡಬಲ್ಲೆ, ಅವ್ರು ನನಗೆ ಎಷ್ಟು ಪ್ರೀತಿ ಕೊಡಬಲ್ಲರು, ಐ ಥಿಂಕ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇಟ್ಸ್ ಗೋಯಿಂಗ್ ಟು ಬಿ ಮಚ್ ಮೋರ್ ಅನ್ಯೋನ್ಯತೆ ಇರುವಂತಹ. ಮತ್ತೊಂದು ಮಕ್ಕಳಂದ್ರೆ ನಮ್ಮ ರೈಟ್ಸ್ ಅಲ್ವಾ, ಹಕ್ಕು ಅಂತ ಒಂದು ಇರುತ್ತಲ್ಲ, ಅದೊಂದು ಆ ಹಕ್ಕು ಚಲಾಯಿಸಲಿಕ್ಕೆ ಯಾರ ಮೇಲೂ ಆಗಲ್ಲ. ಅಪ್ಪ ಅಮ್ಮ ಆದಮೇಲೆ ಇನ್ನಿರೋ ನೆಕ್ಸ್ಟ್ ಮಕ್ಕಳೇ ದೊಡ್ಡವರಾಗ ತನಕ. ದೊಡ್ಡವರಾದ್ಮೇಲೆ ನಮ್ಮ ಮಾತೇನು ಕೇಳಲ್ಲ ಅವರು, ಬಟ್ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಡೂ ದ್ಯಾಟ್. ಎಸ್, ನಥಿಂಗ್ ಟು ಬೀಟ್ ಪೇರೆಂಟ್ಸ್. ನನ್ನ ಪೋಷಕರ ಮೇಲೆ ನಾನು ಎಷ್ಟು ಹಕ್ಕು ಚಲಾಯಿಸಿದೆ, ಅವರಿಗೆ ಎಷ್ಟು ರೋಫ್ ಹೊಡಿಯೋದು, ಜೋರು ಮಾಡೋದು, ಅದು ಯಾರ ಮೇಲೂ ಮಾಡೋಕ್ಕಾಗಲ್ಲ. ಇವತ್ತಿನ ಮಕ್ಕಳು ಬೇರೆ ಇವಾಗ ತುಂಬ ಡೆಲಿಕೇಟ್ ಇದ್ದಾರೆ, ಮಾತಾಡಲಿಕ್ಕೂ ಸ್ವಲ್ಪ ಕಷ್ಟ ಇದೆ. ಬಟ್ ಐ ರಿಯಲಿ ಹೋಪ್ ಒಳ್ಳೆ ವಾತಾವರಣ. ಇವತ್ತು ಗೌರಿ ದತ್ತು ಮ್ಯಾಮ್ ಫೋನ್ ಮಾಡಿದರು, ಆಗ ಹೇಳ್ತಾಯಿದ್ರು, ಶಿವರಾಮ್ ಕಾರಂತರವ್ರಿಗೆ ಯಾರೋ ಕೇಳಿದಾಗ ಹೇಳ್ತಾಯಿದ್ರಂತೆ ಒಂದು ಸಂದರ್ಶನದಲ್ಲಿ, ಈ ಕಲೆ ಎಲ್ಲ ರಕ್ತಗತವಾಗಿ ಬರುತ್ತೆ ಅಂತ. ಶಿವರಾಮ್ ಕಾರಂತರವ್ರು ಹೇಳಿದ್ರಂತೆ, ರಕ್ತಗತವಾಗಿ ಬರೋದು ಬರೀ ಕಾಯಿಲೆ ಮಾತ್ರ, ಇನ್ಯಾವುದು ಬರಲ್ಲ ಅಂತ. ಸೊ ವಾತಾವರಣ ತುಂಬ ಮುಖ್ಯ ಮಕ್ಕಳು ಬೆಳಿಬೇಕಾರೆ ಅನ್ನೋವಂಥದ್ದು. ಅವರು ಸಾಕಷ್ಟು ಪಠ್ಯಗಳಿಗೂ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆ ವಾತಾವರಣನ ಕೊಡುವಂಥ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಎಷ್ಟೋ ಜನರ ಕನಸುಗಳನ್ನು, ಆಲೋಚನೆಗಳನ್ನ ಹಂಚ್ಕೊಳ್ಳುವಾಗ ಕೇಳಿರ್ತೀರಿ, ಗಂಡು ಮಗು ಬೇಕಾ, ಹೆಣ್ಣು ಮಗು ಬೇಕಾ ಅನ್ನೋಂತಹ ಪ್ರಶ್ನೆಗಳು, ಚರ್ಚೆಗಳಿರುತ್ತೆ. ಸೊ ನಿಮ್ಮ ಈ ಆಲೋಚನೆ ಶುರುವಾದಾಗ ಹೇಗಿತ್ತು, ಅಥವಾ ಆ ಕಾಲಕ್ಕೆ ಹೇಗಿತ್ತು? ಅಲ್ಲ, ಆ ಕಾಲ ಬಿಡಿ, ಯಾವ ಕಾಲ ಆದರೂ ಬಿಡಿ, ನನ್ನ ನೋಡಿದ್ರೆ ಗೊತ್ತಾಗಲ್ಲ ನನ್ನ ಆಲೋಚನೆ ಏನಿರುತ್ತೆ ಅಂತ. ವಿ ಆರ್ ನನ್ನ ತಂಗಿನೂ ಹೇಳಿದ್ರು, 2 ಹೆಣ್ಣಾದ್ರೆ ನೋಡೋ ನಿಂಗೆ ಬಂಪಡ್ರ ಅಂದ್ಲು, ಗೊತ್ತಿಲ್ಲ. ಬಟ್ ಹೆಣ್ಣು ಒಂದಿರಬೇಕು ಮನೆಗೆ ಖಂಡಿತವಾಗ್ಲೂ.
ಬಟ್ ಏನೇ ಆಗಲಿ, ಅದು ಗಂಡಾಗಲಿ ಹೆಣ್ಣಾಗಲಿ ನನ್ನ ಮಕ್ಕಳೇ ಆಗಿರ್ತಾರೆ ಅವರು. ಹಾಗಾಗಿ ಐ ವಿಲ್ ಹ್ಯಾವ್ ಟು ಆಕ್ಸೆಪ್ಟ್ ದೆಮ್. ಬಟ್ ಸಾಫ್ಟ್ ಕಾರ್ನರ್ ಸ್ವಲ್ಪ ಹೆಣ್ಣಿಗೆ ಜಾಸ್ತಿ ರೀ. ಆದರೆ ಕನ್ಸೇನು ಜಾಸ್ತಿ ಅಷ್ಟೊಂದು ಏನು ಮಾಡ್ಕೊಂಡಿಲ್ಲ ನಾನು. ಬಟ್ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅನ್ನೋದಷ್ಟೇ. ಒಳ್ಳೆ ನಾಗರಿಕರಾಗಿ ಬೆಳಿಬೇಕು. ಅದಕ್ಕಿಂತ ಜಾಸ್ತಿ ಇನ್ನೇನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಇವತ್ತಿನ ಬರೋವಂತಹ ಪೀಳಿಗೆ ದಿನಗಳಲ್ಲಿ. ಆಗಲೇ ಯು ಕಾಂಟ್ ಆಸ್ ದೆಮ್ ಟು ಬಿ ಎನಿಥಿಂಗ್. ಈಗ ಆ ಟೈಮ್ ಹೋಯಿತು. ಅಪ್ಪ ಹೇಳಿದ್ದಾರೆ ಇಂಜಿನಿಯರ್ ಆಗು, ಅಪ್ಪ ಹೇಳಿದ್ದಾರೆ ಡಾಕ್ಟ್ರ್ ಆಗು, ಅಮ್ಮ ಹೇಳಿದ್ದಾರೆ ಇದಾಗು. ಇಟ್ ಈಸ್ ನೋ ಮೋರ್ ಆಫ್ ದ್ಯಾಟ್. ನಾವು ಎಷ್ಟೋರಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಷ್ಟು ಒಳ್ಳೆಯದು. ಅವ್ರ ಜೀವನ ಅವ್ರು ನೋಡ್ಕೊಳ್ಬೇಕು. ಅವ್ರ ಕಾಲ ಮೇಲೆ ಅವ್ರು ಖಂಡಿತ ನಿಲ್ಲಬೇಕು. ಐ ಆಮ್ ನಾಟ್ ಅ ಪರ್ಸನ್ ಹೂ ವಿಲ್ ಅವರನ್ನು ಪ್ಯಾಂಪರ್ ಮಾಡಿ ಡೊನೇಷನ್ ಕಟ್ಟೋದು ಅದೆಲ್ಲ. ಐ ಆಮ್ ನಾಟ್ ಅ ಪರ್ಸನ್. ಐ ವಿಲ್ ನಾಟ್ ಡೂ ದ್ಯಾಟ್. ನಾನು ಇದೆಲ್ಲ ವಿಚಾರ ಒಂದು ಸುದ್ದಿ ತಿಳಿದಾಗ ಸಹಜವಾಗಿ ನಿಮ್ಮ ಆಪ್ತರು, ಸಿನಿಮಾದವರು, ಸ್ನೇಹಿತರು ಒಂದಿಷ್ಟು ವಿಚಾರಿಸ್ಕೊಳ್ಳುವಂಥದ್ದು, ಕರೆ ಮಾಡುವಂಥದ್ದು ಆಗ್ತಿರುತ್ತೆ. ಹೇಗಿತ್ತು ಅವರ ಮಾತುಕತೆ? ಯಾರೆಲ್ಲ ಫೋನ್ ಮಾಡಿದ್ರು? ಹೇಗೆ ರೆಸ್ಪಾನ್ಸ್ ಇತ್ತು ಅಂತ? ವೆರಿ ಸ್ವೀಟ್ ಆಫ್ ದೆಮ್. ಎಲ್ಲರೂ ಮಾಡಿದ್ದಾರೆ. ನನ್ನ ಪ್ರೇಮಾದಿ ಮಾಡಿದ್ದಾರೆ, ತಾರಾದಿ ಮಾಡಿದ್ದಾರೆ, ಪವಿತ್ರ ಲೋಕೇಶ್ ಅವ್ರು ಮಾಡಿದ್ದಾರೆ. ಈಗ ಜಸ್ಟ್ ವರ್ಡ್ ವಿತ್ ಬರ್ಗೂರ್ ಸರ್ ನನಗೇನು ಗೊತ್ತಾ, ಮುಂಚೆನೇ ಹೇಳಬೇಕಾಗಿತ್ತು ಸರ್ಗೆ. ಹೇಳೋಣ ಅಂದ್ಕೊಂಡು ನಾಚಿಕೆ ಆದಂಗೆ ಆಗ್ತಾ ಇತ್ತು ನನಗೆ. ಅದಕ್ಕೆ ಹೇಳಿರಲಿಲ್ಲ. ಎಸ್ ನಾರಾಯಣ್ ಸರ್ ಮೆಸೇಜ್ ಮಾಡಿದ್ದಾರೆ. ಸೋ ಮೆನಿ ಆಫ್ ದೆಮ್. ಎಲ್ಲರೂ ಮಾಡಿದ್ದಾರೆ. ಇವತ್ತು ಜಲ್ಜಾ ನಾಯಕ್ ಮ್ಯಾಮ್ ಮಾಡಿದ್ರು. ಎವ್ರಿಬಡಿ ಹ್ಯಾವ್ ಸ್ಪೋಕನ್ ಟು ಇಟ್. ಅಂದರೆ ಅವರ ಕುತೂಹಲ ಪ್ರಶ್ನೆ ಏನಾಗಿತ್ತು ಅನ್ನೋದು? ನಾನು ಒಂದು ನೋಟಿಸ್ ಮಾಡಿದ್ದು ಹೇಳ, ತಬ್ಬಾಬಸ್ಬೇಡಿ. ಮತ್ತು ಹೆಂಗಸರು ಮಹಿಳೆಯರು ಯಾರೆಲ್ಲ ಫೋನ್, ಸುಮನ ಕಿತ್ತೂರು, ಕವಿತಾ ಲಂಕೇಶ್ ಆಲ್ಸೋ ಹ್ಯಾಸ್ ಇನ್ವೆಸ್ಟ್ ಮೀ, ಎಲ್ಲರೂ, ಅನು, ಎವ್ರಿಬಡಿ ಆಯಿತಾ. ಸೊ ಹೆಂಗಸರ ಇದು ತುಂಗಾ ರೇಣುಕಾ ಅವ್ರು ಮಾಡಿದ್ರು, ಸಾವಿತ್ರಿ ಮ್ಯಾಮ್ ಮಾಡಿದ್ರು, ಎವ್ರಿಬಡಿ ಆಯಿತಾ. ಸರಸ್ವತಿ ಜಾಗೀರ್ದಾರ್ ಅವರು, ನಿಮ್ಗೆ ಜ್ಞಾಪಕ ಇದ್ದಾರೆ ಅವರೆಲ್ಲ? ಐ ಆಮ್ ಇನ್ ಟಚ್ ವಿತ್ ದೆಮ್. ಐ ಲವ್ ದೆಮ್ ಆಲ್. ಹಾಂ ಹೌದು. ಸೊ ಎಲ್ಲರೂ ಮಾಡಿದರು. ಬಟ್ ವಾಟ್ ಐ ಸಿ ಇಸ್ ಎವ್ರಿಬಡಿ ಈಸ್ ಹ್ಯಾಪಿ. ನನ್ನ ಮಾಡಿದವರೆಲ್ಲರೂ, ಪುರುಷರಾಗಲಿ ಮಹಿಳೆಯರಾಗಲಿ. ಆದರೆ ಮಹಿಳೆಯರ ಒಂದು ಇದು, ಅದರಲ್ಲಿ ಭಾವನೆ ಇಟ್ಸ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಇಸ್ ಡಿಫ್ರೆಂಟ್. ಆ್ಯಂಡ್ ದೇಸೆ ಇದು ಬೇಕಿತ್ತು ಖಂಡಿತವಾಗ್ಲೂ. ಇಟ್ ಈಸ್ ನೀಡೆಡ್ ಫಾರ್ ಸೊಸೈಟಿ. ಒಳ್ಳೇದು ಮಾಡಿದೆಯಾ, ತುಂಬ ಖುಷಿಯಾಯಿತು ಅಂತ ಹೇಳಿದ್ರು. ಪುರುಷರದ್ದು ಇಟ್ ಈಸ್ ನಾಟ್ ದಟ್. ಇವತ್ತು ಬಟ್ ಬರ್ಗೂರ್ ಸರ್ ಹೇಳಿದ್ದು, ನೀವು ಏನೋ ಒಂದು ಹೊಸ ನಾಂದಿ ಆಗ್ಲಿಕ್ಕೆ ಹೊರಟ್ಬಿಟ್ಟಿದ್ದೀರಾ ಭಾವನಾ, ಮಾತಾಡೋಣ ಇದ್ರ ಬಗ್ಗೆ, ಬಂದು ಮಾತಾಡ್ತೀನಿ ಅಂತೆಲ್ಲ ಹೇಳಿದ್ರು ಸರು. ಸಿ ದಟ್ ಈಸ್ ನಾಟ್ ದಿ ಐಡಿಯಾ. ಬಟ್ ನಾನೇನೋ ಉದಾಹರಣೆ ಆಗಬೇಕು, ಸಮಾಜಕ್ಕೆ ಹೀಗಾಗಬೇಕು, ದಟ್ ಈಸ್ ನಾಟ್ ದಿ ಐಡಿಯಾ. ಇಟ್ ಈಸ್ ನನ್ನ ಜೀವನದ ಒಂದು ಈ ಘಟ್ಟದಲ್ಲಿ ನಾನು ತೊಗೊಳ್ಬೇಕಾಗಿರುವಂತಹ ನಿರ್ಧಾರ. ನನಗಾಗಿ ಏನು ಬೇಕಿತ್ತು ಅದು ತೊಗೊಂಡಿದ್ದೀನಿ. ಅದು ಖಂಡಿತವಾಗ್ಲೂ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ತಿದೆ, ಏನೋ ಒಂದು ಮಾದರಿ ಆಗ್ತಿದೆ ಅಂದರೆ ಖುಷಿ ಆಗುತ್ತೆ. ಐ ಫೀಲ್ ಸ್ಯಾಟಿಸ್ಫೈಡ್ ಅಷ್ಟೆ. ಈಗ ನೀವು ಕೆಲವು ಘಟನೆಗಳನ್ನು ಕೇಳಿರ್ತೀರಿ. ಅಂದರೆ ಕೆಲವರ ಬದುಕಲ್ಲಾಗುವಂತಹ ಬದುಕಿನ ಏರುಪೇರುಗಳು, ಅಂದರೆ ಪತಿ ಪತ್ನಿಯ ನಡುವಿನ ವೈಮನಸ್ಸು, ಸಮಸ್ಯೆ, ಅದೆಲ್ಲವೂ ಕೂಡ ಎಲ್ಲೋ ಒಂದು ರೀತಿ ಇವೆಲ್ಲ ಕೇಳಿ ಈ ಥರದ ಸಮಸ್ಯೆಯಿಂದ ಹೀಗೆ ಬದುಕೋಕ್ಕಾಗಲ್ಲ, ಜೊತೆಗಿರೋಕ್ಕಾಗಲ್ಲ ಅನ್ನೋಂಥ ನಿರ್ಧಾರ ಇದಕ್ಕೆ ಕಾರಣ ಆಯಿತಾ ಹೇಗೆ? ಅಥವಾ ಯಾರೋ ಒಬ್ಬ ಸಂಗಾತಿನ ಹುಡ್ಕೊಂಡು ಬದುಕ್ಬೋದಾಗಿತ್ತು ಅಂತ ಅನ್ನೋ ನಿರ್ಧಾರ ಎಲ್ಲೋ ಅನ್ನಿಸ್ಲಿಲ್ವಾ ಅಂತ? ನಾಟ್ ಸೋ ಈಸಿ. ಇವತ್ತು ಯಾರೋ ಒಬ್ಬರು ಹೇಳಿದ್ರಂತೆ, ಇದ್ರ ಬದಲು ಮದುವೆನೇ ಆಗ್ಬೋದಿತ್ತಲ್ಲ ಅಂತ. ಇದ್ರ ಬದಲು ಮದುವೆ ಆಗೋದಲ್ಲ. ದಟ್ಸ್ ವಾಟ್ ಮದುವೆ. ಇಟ್ ಸೆಲ್ಫ್ ಅ ಕಮಿಟ್ಮೆಂಟ್, ಇಟ್ ಸೆಲ್ಫ್ ಅ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಅದರದ್ದೇ ಆದಂತಹ ಒಂದು ಚೌಕಟ್ಟಿದೆ, ಅದಕ್ಕೆ ಅದರದ್ದೇ ಆದಂಥ ಒಂದು ಪ್ಯಾಟರ್ನ್ ಇದೆ. ಆ್ಯಂಡ್ ನಾನು ಆ ಪ್ಯಾಟರ್ನ್ ಒಳಗಡೆ ನನ್ನ ಜೀವನವನ್ನು ನಾನು ನಡೆಸ್ಕೊಳ್ತಾ ಹೋಗಬೇಕು. ಅದಕ್ಕೆ ನಾನು ಎಷ್ಟರ ಮಟ್ಟಿಗೆ ನಾನು ತಯಾರಾಗಿದ್ದೀನಿ ಅಂತ ನನಗೆ ಗೊತ್ತಿರಬೇಕು ಹೆಣ್ಣಾಗಿ. ಯಾಕಂದರೆ ಏನೇ ಆಗಲಿ ನೋಡಿ, ಮನೆ ನಡೆಸೋ ಅಂಥವಳು ಎಷ್ಟೇ ಮಾಡರ್ನ್ ಇರಲಿ, ಅದು ಹೆಣ್ಣಿಲ್ಲದೆ ಸಂಸಾರ ನಡೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಪಿ ಬಿಡಿ. ಅಡುಗೆ ಮಾಡಬಹುದು, ಗಂಡಸರು ಒಳ್ಳೆ ಅಡುಗೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಕಷ್ಟನೂ ಪಡ್ತಾರೆ, ಹೊರಗಡೆನೂ ಕಷ್ಟಪಡ್ತಾರೆ. ಆದರೆ ಮನೆ ಅಂತ ಅದಾಗೋದು ಹೆಣ್ಣಿನಿಂದನೇ ಸಾಧ್ಯ ಅದು. ಬಟ್ ಮನೆ ಅಂತ ಆಗಬೇಕಾದ್ರೆ ಅವಳು ಆ ಶಿಸ್ತಲ್ಲಿ ಜೀವನ ಪರ್ಯಂತ ಅಲ್ಲಿರಬೇಕಾಗತ್ತೆ, ಆ ಚೌಕಟ್ಟಿಗೆ ಒಳಪಟ್ಟು, ಅವಳು ಆ ಬೌಂಡ್ರಿಗೆ ಒಳಪಟ್ಟು, ಆ್ಯಂಡ್ ವಿತ್ ಆಲ್ ಡೆಡಿಕೇಶನ್. ಆ್ಯಂಡ್ ಶಿ ಹಸ್ ಬೀನ್ ಲಿವಿಂಗ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಆದರೆ ಇವತ್ತಿನ ಕಾಲಮಾನದಲ್ಲಿ ನಾನು ಹೇಳ್ದಾಗೆ ಸಂಗಾತಿ ಸಿಗೋದು ಅಷ್ಟು ಸುಲಭ ಇಲ್ಲ. ನಾವಷ್ಟು ಆ ಚೌಕಟ್ಟಲ್ಲಿ ಇರೋ ಅಂತಹ ಪರಿಸ್ಥಿತಿಯಲ್ಲಿ ಇರೋಕ್ಕೆ ನನಗೆ ಮಾನಸಿಕವಾಗಿ ನಾನು ತಯಾರಾಗಿದ್ದೀನಿ ಅಂತ ನನಗೆ ಗೊತ್ತಿರಬೇಕು.
ವೆನ್ ಇಟ್ ಕಮ್ಸ್ ಟು ದ್ಯಾಟ್ ಐ ವಾಸ್ ನಾಟ್ ರೆಡಿ ಫಾರ್ ಇಟ್ ಜಸ್ಟ್ ಬಿಕಾಸ್ ನನ್ನ ಜೀವನದಲ್ಲಿ ಏನಾಯಿತು, ಈಗ ನನ್ನ ಅಮ್ಮ ಹೋಗಿ 10 ವರ್ಷ ಆಯಿತು, ಇರೋದು ನನ್ನ ತಂದೆ ಇದ್ದಾರೆ. ಈಗ ನಾನೆಲ್ಲಿರ್ತೀನಿ, ನನ್ನ ತಂದೆ ಜವಾಬ್ದಾರಿ ನನಗೆ, ಯಾಕಂದ್ರೆ ನಾನು ದೊಡ್ಡವಳು ಮನೆಯಲ್ಲಿ, ಆಯಿತಾ. ನನ್ನ ತಂಗಿ ಮದುವೆ ಆಗಿದ್ದಾರೆ, ತಮ್ಮ ಮದುವೆ ಆಗಿದ್ದಾರೆ, ಎಲ್ಲ ಸರಿ. ಆಮೇಲೆ ಅವರ ಜೀವನದಲ್ಲಿ ಅವ್ರು ಹೇಗೆಲ್ಲ ನನ್ನನ್ನು ನೋಡ್ಕೊಂಡಿದ್ರು ಮತ್ತು ಅವ್ರು ಹೇಗೆ ಬಂದರು, ನಡ್ಕೊಂಡು ಬಂದರು, ಐ ಡೋಂಟ್ ವಾಂಟ್ ಟು ಚೇಂಜ್ ಹಿಸ್ ಲೈಫ್ ಸ್ಟೈಲ್ ಆರ್ ಹಿಮ್. ಅವ್ರು ಮಾನಸಿಕವಾಗಿ ನನಗೆ ಹಾಗೆ ಇರಬೇಕಂತ ನನಗಿದೆ. ಈಗ ಅಷ್ಟರ ಮಟ್ಟಿಗೆ ನನ್ನ ಜೀವನವನ್ನು ನಾನು ತೊಡಗಿಸ್ಕೊಂಡು ಬಿಟ್ಟಿದ್ದೀನಿ. ಹಾಗೆ ನಾನು ಇನ್ನೊಬ್ಬರು ಬಂದವ್ರಿಗೆ ನಾನು ಡಿಮ್ಯಾಂಡ್ ಮಾಡುವಾಗ ನೀನು ಹೀಗೆ ಇರಬೇಕು, ಈ ಚೌಕಟ್ಟಲ್ಲಿ ಇರಬೇಕು ಅಂದಾಗ ಅದಕ್ಕೆ ಎಷ್ಟು ಜನ ತಯಾರಾಗಿರ್ತಾರೆ ಅನ್ನೋಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಆ್ಯಂಡ್ ಸ್ಪೆಷಲಿ ಫಾರಿನ್ ಆದರೆ ಬೇರೆ ಮಜಾ ಗೊತ್ತಾ ನಿಮಗೆ. ಯುರೋಪಲ್ಲೆಲ್ಲ ಆದರೆ ಅಲ್ಲಿ ಹೆಂಗೆ ಗೊತ್ತಾ, ಮದುವೆ ಆಗಬೇಕಂದ್ರೆ ಹೆಣ್ಣೆ ಫಸ್ಟು ಮನೆಯೆಲ್ಲ ರೆಡಿ ಇಟ್ಬಿಡ್ತಾಳೆ, ಹುಡುಗ ಬರೀ ಕಮ್ಸ್ ವಿತ್ ಅ ಸೂಟ್ ಕೇಸ್. ನನಗೆ ಯಾವಾಗ ನನಗೆ ಆ ಮದುವೆ ಇಷ್ಟ ಇಲ್ಲ, ಸಂಬಂಧದಿಂದ ನಾನು ದೂರ ಹೋಗಬೇಕು ಅಥವಾ ಅವನೇ ದೂರ ಹೋಗ್ಬೇಕಂದ್ರೆ ಅವ್ನು ಸೂಟ್ ಕೇಸ್ ಮಾತ್ರ ತೊಗೊಂಡು ಹೋಗಬೇಕು, ಆಯಿತಾ. ನಮ್ಮಲ್ಲಿ ಹೆಂಗಿರೋದು ಪದ್ಧತಿ ಹೆಚ್ಚು, ನಾನು ದಕ್ಷಿಣ ಕನ್ನಡದವಳು, ಬಟ್ ನಾರ್ಮಲಿ ರೆಸ್ಟ್ ಆಫ್ ದ ಸೊಸೈಟಿ ಪದ್ಧತಿ ಹೆಂಗೆ, ನಾವು ಗಂಡಿನ ಮನೆಗೆ ನಾವು ಹೋಗೋದು, ಗಂಡು ಮನೆ ಮಾಡ್ತಾನೆ ಅಲ್ಲಿಗೆ ನಾನು ಹೋಗಬೇಕು ಪ್ರವೇಶ. ಇಲ್ಲಿ ಏನಾಗಿದೆ, ಈಗಾಗಲೇ ನಂದೊಂದು ಪ್ರಪಂಚ ಆಗಲೇ ಸೃಷ್ಟಿಯಾಗಿ ಸೆಟ್ ಆಗಿಬಿಟ್ಟಿದ್ದೀವಿ ನಾವೀಗ, ಇದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಬಂದುಬಿಟ್ಟು ನನಗೆ ಹೊಂದ್ಕೊಂಡು ನಮ್ಮನೆ ವಾತಾವರಣಕ್ಕೆ ಹೊಂದ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ಅನ್ನೋವಂಥದ್ದು ಪ್ರಶ್ನೆ ಆಗೇ ಆಗುತ್ತೆ. ಆಮೇಲೆ ಆಲ್ಸೋ ದ ಸೇಮ್ ಟೈಮ್ ಹೌ ಮೆನಿ ಮೆನ್ ಆರ್ ರೆಡಿ ಫಾರ್ ದ್ಯಾಟ್. ಆ ಮೈಂಡ್ಸೆಟ್ ಇಲ್ಲಿ ಇನ್ನೂ ಇಲ್ಲ ಅಲ್ಲ. ಹುಡುಗಿ ಹೇಳ್ತಾಳೆ ಮನೆ ಮಾಡಿದ್ದೀನಿ ಅಂದರೆ ಬನ್ನಿ ಯು ಕಮ್ ಆ್ಯಂಡ್ ಸ್ಟೇ ವಿತ್ ಮೀ ಅಂತೆಲ್ಲ ಹೇಳಿದ್ರೆ ಆ ಮೈಂಡ್ಸೆಟ್ ಇನ್ನೂ ಅಷ್ಟು ಬದಲಾವಣೆ ಇಲ್ಲಿ ಬರಲಿಲ್ಲ. ಸೊ ಹಾಗಾಗಿ ನಮ್ಮದೇ ಆದಂಥ ಸಮಾಜದಲ್ಲಿರುವಂತಹ ಕೆಲವು ಚೌಕಟ್ಟು, ಕೆಲವು ಪಾಬಂದಿಗಳನ್ನು ನೋಡಿದಾಗ ದೆನ್ ಐ ಥಾಟ್ ದಿಸ್ ಇಸ್ ಅ ಬೆಟರ್ ಡಿಸಿಷನ್ ಫಾರ್ ಮೈ ಸೆಲ್ಫ್ ಅಂತ. ಮ್ಯಾಮ್, ನೀವು ಎಷ್ಟೇ ಸಿನಿಮಾಗಳನ್ನು ಮಾಡಿದ್ರು ಇವತ್ತು ಕೂಡ ಕನ್ನಡಿಗರ ಮನಸ್ಸಲ್ಲಿ ಚಂದ್ರಮುಖಿ ಪ್ರಾಣಸಖಿಯಾಗೇ ಉಳಿದಿದ್ರಿ. ಅದೇ ರೀತಿ ನಿಮ್ಮ ಕಲ್ಪನೆಗಳು ಕೂಡ ಹೀಗಿದೆ. ಅಂದರೆ ಮಕ್ಕಳು ಬರುವಂಥ ಸನ್ನಿವೇಶಕ್ಕೆ ಜನರು ಕೂಡ ಮಾತಾಡ್ತಿದ್ದಾರೆ, ಏನು ಹೇಳ್ತೀರಿ? ಜೊತೆಗೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವಿಚಾರ ಇದೆ ಮ್ಯಾಮ್, ನಟಿಯರು ಅಂದರೆ ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಎಷ್ಟೋ ಜನ ಮದುವೆ ಮುಂದೂಡಿರುವಂತಹ ಸನ್ನಿವೇಶಗಳನ್ನು ಕೆಲವೊಂದು ಕೇಳಿರ್ತೀವಿ. ಅದನ್ನು ನೀವು ಹೆಂಗೆ ಒಪ್ಕೋತೀರಿ ಮ್ಯಾಮ್? ಬರೀ ನಟಿಯರು ಅಂತ ಏನಿಲ್ಲ, ನಟಿಯರು ಆ್ಯಕ್ಚುಲಿ ಮಚ್ ಮೋರ್ ಸಹಜವಾಗಿದ್ದಾರೆ ಎಲ್ಲ ಕಲಾವಿದರು ಜೀವನದಲ್ಲಿ. ನೋಡೋಕ್ಕೆ ಹೋದರೆ ಅದರ್ ಪೀಪಲ್ ಆರ್ ವೆರಿ ಕಾನ್ಷಿಯಸ್, ವೆರಿ ಕಾನ್ಷಿಯಸ್. ಆ ನಿಟ್ಟಿನಲ್ಲಿ ನಾನು ಐ ನೋ ದರ್ಸ್ ಗೋಯಿಂಗ್ ಟು ಬಿ ಸಮ್ ಚೇಂಜಸ್ ಫಿಸಿಯಾಲಜಿಕಲಿ, ಆಮೇಲೆ ನಮ್ಮ ಹೊರ ದೇಹದ ಸ್ಟ್ರಕ್ಚರಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನೋಂಥದ್ದಿದೆ, ಅವೇರ್ನೆಸ್ ಇದೆ, ಅರ್ಥ ಆಗುತ್ತೆ ನನಗೆ. ಓಕೆ. ಹಾಗೆ ಕೆಲವರು ಮದುವೆಗಳನ್ನ ಮುಂದೂಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಅಲ್ಲ ಮ್ಯಾಮ್, ಅದನ್ನು ಹೆಂಗೆ ನೀವು? ಅದು ನನಗೆ ಗೊತ್ತಿಲ್ಲ, ಯಾರು ಮದುವೆ ಮುಂದೂಡಿದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಮದುವೆ ಆಗುವಂಥದ್ದು ಅದಕ್ಕೋಸ್ಕರನೇ ಅಂತ ಅಲ್ಲ, ಕಲಾವಿದರಿಗೆ, ಸಿನಿಮಾ ಕಲಾವಿದ್ರನ್ನ ಮದುವೆ ಆಗಲಿಕ್ಕೆ ಇವತ್ತೂ ದರ್ ಇಸ್ ಅ ಬಿಗ್ ಟಬು ಅಬೌಟ್ ಇಟ್. ತುಂಬ ಸುಲಭ ಇಲ್ಲ ರೀ ಕಲಾವಿದ್ರನ್ನ ಮದುವೆ ಆಗೋದು, ಅಂದರೆ ಸುಲಭ ಇಲ್ಲ. ಯಾಕಂದರೆ ಇವರಿಗೆ ಸಾಕಷ್ಟು 1000 ಪ್ರಶ್ನೆ ಇರುತ್ತೆ. ಯಾಕಂದ್ರೆ ನಮ್ಗೆ ಅಷ್ಟೊಂದು ಜನ ಪರಿಚಯ ಇರ್ತಾರೆ, ಎಲ್ಲ ಕ್ಷೇತ್ರದವ್ರು ಪರಿಚಯ ಇರ್ತಾರೆ, ನಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಸಿಗ್ತಿರುತ್ತೆ, ಅಟೆನ್ಷನ್ ಸಿಗ್ತಾ ಇರುತ್ತೆ. ಆ್ಯಂಡ್ ವಿವ್ ಸೀನ್ ಎವ್ರಿಥಿಂಗ್. ನಾವು ಆಗಲೇ ಯಶಸ್ಸು ನೋಡಿರ್ತೀವಿ, ನಮ್ಮ ಫೇಲ್ಯೂರ್ಸ್ ನೋಡಿರ್ತೀವಿ, ನಾವು ಮಾನಿಟರಿ ವೈಸು ಹಣನ ತುಂಬ ನೋಡಿರ್ತೀವಿ. ಇದೆಲ್ಲ ನೋಡಿದಾಗ ಸಹಜವಾಗಿ ಒಬ್ಬ ಗಂಡಿಗೆ ಕೆಲವು ಇನ್ಸೆಕ್ಯೂರಿಟಿಗಳು ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಅದ್ರ ಜೊತೆಯಲ್ಲಿ ನಮ್ಮ ಒಡನಾಟಗಳು, ನಾವೇನಾಗಿರ್ತೀವಿ ಕೆಲಸ ಮಾಡ್ತಾ ನಮ್ಮ ಒಡನಾಟ ಮತ್ತು ಬಾಂಧವ್ಯ ನಾವು ಕೆಲಸ ಮಾಡೋರ ಜೊತೆಲಿ ಹೆಚ್ಚಾಗಿ ಬೆಳೆದಿರುತ್ತೆ. ಬೆರೆಯೋದು ನಾವು ಜಾಸ್ತಿನೇ ಸ್ವಲ್ಪ. ಸೊ ಇದೆಲ್ಲ ಆ್ಯಂಡ್ ವಿ ಆರ್ ಅದನ್ನು ಯಾರು ಮುಚ್ಚುಮರೆ ಮಾಡಿ ಏನೂ ಮಾಡಲ್ಲ. ಯಾವಾಗಲೂ ಯು ಸೀನ್ ಅಸ್. ಈಗ ನಾನು ಯಾರೇನಾದರೂ ವಿ ವರ್ಕ್ ಟುಗೆದರ್ ಅಂದರೆ ವಿಲ್ ಗಿವ್ ದೆಮ್ ಅ ಹಾಗ್, ಇಟ್ಸ್ ಅ ಕಾಮನ್ ಥಿಂಗ್. ಬಟ್ ಪುರುಷ ಆಗಿ ಬರೋನು ನನ್ನನ್ನು ಕಲಾವಿದೆ ಅಂತ ಮರಿತಾನೆ, ಯಾಕಂದ್ರೆ ನಾನು ಅವನ ಹೆಂಡತಿ ಆಗಿಬಿಡ್ತೀನಿ ಫಸ್ಟ್. ದಟ್ ಬಿಕಮ್ಸ್ ಫಸ್ಟ್. ನಾನು ಆಮೇಲೆ ಸಿನಿಮಾ ಕಲಾವಿದೆ, ನಾನು ಜನರಲ್ ಹೆಸರು ಮಾಡಿದ್ದೀನಿ, ಅದೆಲ್ಲ ಮರ್ತು ಹೋಗಿಬಿಡತ್ತೆ. ಸೊ ದ ಎಕ್ಸ್ಪೆಕ್ಟೇಷನ್ ಆ್ಯಸ್ ಅ ವೈಫ್ ವಿಲ್ ಬಿ ಡಿಫ್ರೆಂಟ್ ದ್ಯಾನ್ ವಾಟ್ ಹಿ ವುಡ್ ಬಿ ಸೀಯಿಂಗ್ ಮೀ ಆ್ಯಸ್ ಅನ್ ಆರ್ಟಿಸ್ಟ್. ಕಲಾವಿದೆಯಾಗಿ ನನ್ನನ್ನು ತೆರೆ ಮೇಲೆ ನೋಡಲಿಕ್ಕೂ ತೆರೆಯಿಂದ ಹೊರಗೆ ನೋಡಲಿಕ್ಕೂ ಮದುವೆಗಿಂತ ಮುಂಚೆ ಬೇರೆಯೇ ಇರುತ್ತೆ. ನಾನು ಯಾವಾಗ ಹೆಂಡತಿ ಅಂತ ಆಗ್ತೀನಿ, ಖಂಡಿತವಾಗ್ಲೂ ಅವರ ನಿರೀಕ್ಷೆಗಳು ತುಂಬ ಬೇರೆ ಇರುತ್ತೆ, ಅವರ ಅಪೇಕ್ಷೆಗಳು ಬೇರೆ ಇರುತ್ತೆ. ಅದಕ್ಕೆಲ್ಲ ನಾನು ಸರಿಸಮನಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಈಸಿ ಫಾರ್ ಅನ್ ಆರ್ಟಿಸ್ಟ್ ಆಲ್ಸೋ. ಯಾಕಂದರೆ ನಾವಾಗಲೇ ಇಲ್ಲಿ ಇದ್ಬಿಟ್ಟಿರ್ತೀವಲ್ಲ, ಇದು ನಮ್ಮ ಮನೆ ಆಗೋಗಿರುತ್ತೆ.
ಎಲ್ಲ ನೋಡಿದ್ದೀವಿ ನಾವು. ಇವಾಗ ಎಲ್ಲರೂ ಯಾರೇ ಆಗಲಿ, ಹರಿಪ್ರಿಯಾ ಆಗಲಿ, ಫಾರ್ ಹರಿಪ್ರಿಯಾ ಶಿ ಸೋ ಯಂಗ್ ಆ್ಯಂಡ್ ಶಿ ಈಸ್ ಆಲ್ರೆಡಿ ಗಾನ್ ಔಟ್ ಆಫ್ ಅ ಮೇನ್ ಸ್ಟ್ರೀಮ್ ಅಂತ ಹೇಳಿದ್ರೆ, ಎಷ್ಟು ವರ್ಷದಿಂದ ಕಷ್ಟಪಟ್ಟು ನಾವು ಸುಮ್ಮನೆ ಮದುವೆ ಆದ ಕೂಡಲೇ ವಿ ಆರ್ ಔಟ್ ಆಫ್ ದಿ ಮೇನ್ ಸ್ಟ್ರೀಮ್ ಅಂತ ಆಗಿಬಿಡುತ್ತೆ. ಆ್ಯಂಡ್ ದಟ್ಸ್ ಹೌ ಶೋ ಬಿಸ್ನೆಸ್ಸಸ್. ಆದರೂ ಆ ಶೋ ಬಿಸ್ನೆಸ್ಸಲ್ಲಿ ಇರಬೇಕಾದ್ರೆ ದರ್ ಇಸ್ ಅ ವೇ ದಟ್ ವಿ ಕಂಡಕ್ಟ್ ಅವರ್ ಸೆಲ್ಫ್, ದರ್ ಇಸ್ ಅ ವೇ ದಟ್ ವಿ ಆರ್. ಅಲ್ಲಿ ನನ್ನ ಪರ್ಸನಾಲಿಟಿ ಮಾರ್ಪಾಡಾಗಿರುತ್ತೆ. ಆ ಪರ್ಸನಾಲಿಟಿಯನ್ನು ಮತ್ತೆ ನಾನು ಇಲ್ಲಿ ಬಂದಾಗ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಈಸಿ ಫಾರ್ ಎನಿ ಒನ್. ಅದು ಗಂಡನಾಗಿ ಬರೋವಂಥವ್ರಿಗೂ ಸ್ವಲ್ಪ ಒಪ್ಲಿಕ್ಕೆ ಕಷ್ಟ ಆಗಬಹುದು, ಇಲ್ಲ ಅಂತ ಅಲ್ಲ. ಮತ್ತು ಒಬ್ಬ ಕಲಾವಿದ, ಸಿನಿಮಾ ನಟಿಯಾಗಿ, ಎಸ್ಪೆಷಲಿ ಸಿನಿಮಾ ನಟಿಯಾಗಿ, ಆಮೇಲೆ ದೇರ್ ಆಲ್ಸೋ ಜಜ್ಮೆಂಟಲ್ಲಿ. ಇವಾಗ ನೋಡಿ, ನಾನು ಕೆಲವು ಡ್ರೆಸ್ಸಸ್ ಹೆಂಗೆಂಗೋ ಹಾಕ್ಕೊಂಡಿರ್ತೀನಿ ಕೆಲವು ಪಾತ್ರಕ್ಕಂತ ಅಂದ್ಕೊಳ್ಳಿ, ಅಂದರೆ ಸ್ವಲ್ಪ ಡೀಪ್ ನೆಕ್ ಹಾಕ್ಕೊಂಡಿರ್ತೀನಿ, ಎಕ್ಸ್ಪೋಸಿಂಗ್ ಹಾಕ್ಕೊಂಡಿರ್ತೀನಿ. ಆಮೇಲೆ ಕೆಲವು ಪಾತ್ರಗಳೇ ಬೇರೆ ಥರ ನಾವು ಮಾಡಿರ್ತೀವಿ, ಈ ಥರದ ಪಾತ್ರ ಮಾಡಿರ್ತೀವಿ. ಆ ಪಾತ್ರದೆಲ್ಲ ಕೆಲವರು ಜಜ್ಮೆಂಟಲ್ಲಿ ಆಗ್ತಾರೆ. ಇದೆಲ್ಲ ಇಟ್ ಎಫೆಕ್ಟ್ಸ್ ಎವ್ರಿಥಿಂಗ್. ಇಟ್ಸ್ ನಾಟ್ ತುಂಬ ಸುಲಭದೇನಲ್ಲ. ರಕ್ಷಿತಾ ಆಗಲಿ, ರಕ್ಷಿತಂಗ್ ಸದ್ಯ ಪ್ರೇಮ್ ನೀವು ನೋಡಿದ್ರೆ, ಇವಾಗ ತಾರಾ ದೀದಿ, ವೇಣು ಸರ್, ಸೊ ದೇ ಹ್ಯಾವ್ ಗಾಟನ್ ಇನ್ ಟು ಸೇಮ್ ಸರ್ಕಲ್. ಯಾಕಂದರೆ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ. ಇಲ್ದಿದ್ರೆ ಬೇರೆಯವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಯಾಕೆ ನಾವು ಪರದೆ ಮೇಲೆ ನೋಡುವಾಗ ನಮ್ಮನ್ನು ಹೇಗೆ ನೋಡ್ತಾರೆ? ವಿ ಆರ್ ನಾಟ್ ಸೀನ್ ಆ್ಯಸ್, ನಾನು ಹೇಳ್ಕೊಳ್ತೀನಿ ನಾನು ಆರ್ಟಿಸ್ಟ್ ಅಂತ, ಆದರೆ ನಮ್ಮನ್ನು ಅವ್ರು ಹಾಗೆ ನೋಡ್ತಾ ಇರಲ್ಲ. ಆ ಕ್ಷಣಕ್ಕೆ ಅವ್ರ ಮನಸ್ಸಲ್ಲಿ ನಮ್ಮನ್ನು ನೋಡುವಾಗ ಅವರಿಗೆ ಬೇರೆ ಬೇರೆ ಭಾವನೆಗಳು ಅವರಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಆದರೆ ಗಂಡ ಆಗಿ ಬರೋನು ಸಹ, ಅವನೂ ಸಹ ನನ್ನ ಸಿನಿಮಾಗಳನ್ನ ನೋಡಿರ್ತಾನೆ, ಆಯಿತಾ? ಅವನಿಗೂ ಯಾವ್ಯಾವ ಭಾವನೆಗಳು ಬಂದಿರುತ್ತೆ ನಂಗೆ ಗೊತ್ತಿಲ್ಲ. ಜೊತೆಯಲ್ಲಿ ಅವ್ರ ಸ್ನೇಹಿತರಿಗೂ ಯಾವ್ಯಾವ ಭಾವನೆ ಬಂದಿರುತ್ತೆ ಅವ್ರು ಹಂಚ್ಕೊಂಡು ಬಿಟ್ಟಿರ್ತಾರೆ, ಅದೆಲ್ಲ ಇವ್ರ ಮನಸ್ಸಲ್ಲಿರುತ್ತೆ. ಎವ್ರಿಥಿಂಗ್ ಎಲ್ಲ ಒಂದು ತುಂಬ ಸೂಕ್ಷ್ಮ ವಿಚಾರ ಅಲ್ವಾ ಮನುಷ್ಯನ ಸಂಬಂಧಗಳು. ಅದರಲ್ಲಿ ಯಾವುದು ಏನು ಮುಳ್ಳಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಪೆಷಲಿ ಸಿನಿಮಾ ನಟಿಯರಾದಾಗ, ನಮಗೆ ಮದುವೆ ಅಂತ ವಿಚಾರ ಬಂದಾಗ ನೋಡಿ, ಕರಿಷ್ಮಾ ಕಪೂರ್, ಕರೀನಾ ಕಪೂರ್, ಎವ್ರಿ ಒನ್, ಇಟ್ಸ್ ನಾಟ್ ಅ ವೆರಿ ಈಸಿ ಥಿಂಗ್. ಆಯಿತು, ಪದ್ಮಶ್ರೀ ಬಂತು, ಪ್ರಿಯಾಂಕಾ ಚೋಪ್ರಂಗಾಗಲಿ, ಎಲ್ಲರಿಗೂ ಏನೇನೋ ಪ್ರಶಸ್ತಿಗಳು, ನನಗೂ ಹಲವಾರು ಬಂತು, ಮನ್ನಣೆ ಸಿಕ್ಕಿದೆ, ಜನ ಮನ್ನಣೆ ಸಿಕ್ಕಿದೆ. ಆದರೆ ಸಂಬಂಧಗಳಲ್ಲಿ ಅಲ್ಲಿ ಬೇಕಾಗಿರುವಂತಹ ಕ್ವಾಲಿಟೀಸೇ ಬೇರೆ ಇದೆ, ಅಥವಾ ಒಬ್ಬ ಗಂಡು ಹುಡುಕುವಂತಹ ಒಂದು ಹೆಣ್ಣಲ್ಲಿ ಹುಡುಕುವಂಥ ಕ್ವಾಲಿಟೀಸ್ ಬೇರೆ ಇದೆ. ಆ ಕ್ವಾಲಿಟೀಸ್ ಎಲ್ಲ ಸರಿಸಮವಾಗಿ ಬರಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಕ್ವೈಟ್ ಅ ಡಿಫಿಕಲ್ಟ್ ಟಾಸ್ಕ್. ಖಂಡಿತ ಒಂದು ದೊಡ್ಡ ಟಾಸ್ಕು. ಬಟ್ ಇದೆಲ್ಲದರ ಜೊತೆಗೆ ನೀವು ಯಾವತ್ತಾದರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಕ್ವಾಲಿಟೀಸ್ ಇರುವಂಥ ಹುಡುಕುವಂಥ ಪ್ರಯತ್ನಗಳು ಆಗಿ ಕೊನೆಗೆ ನಿರ್ಧಾರಕ್ಕೆ ಬಂದ್ರೆ ಹೇಗೆ ಅಂತ? ಇಲ್ಲ, ನಾನು ಹೇಳ್ತಿದ್ದೀನಲ್ಲ ನೋಡಿ, ಅದು ನನಗೆ ಇನ್ನೂ ಸಿಗ್ಬೋದು. ಯು ನೆವರ್ ನೋ. ಕಂಪ್ಯಾನಿಯನ್ಶಿಪ್ ಇಸ್ ನಥಿಂಗ್ ಟು ಡೂ ವಿತ್ ನಾನು ಯಂಗ್ ಏಜಲ್ಲಿ ಯಾರೋ ಸಿಗಬೇಕು, ನನಗೆ ಇವರೇ ಆಗಬೇಕು, ಅವ್ರು ಚಂದದವ್ರು. ಇಟ್ಸ್ ನಾಟ್ ಅಬೌಟ್ ದ್ಯಾಟ್, ಇಟ್ಸ್ ಅಬೌಟ್ ಹಾರ್ಟ್ ಟು ಹಾರ್ಟ್, ಆಯಿತಾ? ನನಗೆ 70ಲೂ ಸಿಗ್ಬೋದು, 80ಲೂ ಸಿಗ್ಬೋದು, ಯು ನೆವರ್ ನೋ. ಇವಾಗ ನಮ್ಮ ಪ್ರಿನ್ಸ್ ಚಾರ್ಲ್ಸ್ ಅವ್ರ ಮದುವೆ ಆಗಲಿಲ್ವಾ ಅಲ್ವಾ? ಎಷ್ಟನೇ ವರ್ಷಕ್ಕೆ ಅವ್ರು ಮದುವೆ ಆದರು? ಈಗ ರಾಣಿ ಆದರು, ರಾಜ ಆದರು ಅವರು, ಎಲಿಜಬೆತ್ ಕ್ವೀನ್ ಅವರು ಹೋದ್ಮೇಲೆ ಅಲ್ವಾ, ಮಹಾರಾಣಿ ಅವ್ರು ಹೋದ್ಮೇಲೆ ಆಗಿದ್ದಾರೆ. ಅವ್ರು ಮದುವೆ ಆಗಿದೆ. ಈಗ ಪುನಃ ಡಯಾನಾ ಅವ್ರು ತೀರ್ಕೊಂಡ್ಮೇಲೆ ಮದುವೆ ಆಗಿದ್ದು ಯಾವಾಗ? ಆ ಹೆಂಗ್ಸ್ ಅವರು ಅಫೇರ್ ಇದ್ದಿದ್ದು ಯಾವಾಗ? ಅವ್ರು ಪುನಃ ಮದುವೆ ಆಗುವಾಗ ಆಗಲೇ 65 ವರ್ಷ ಆಗಿದೆ ಅವರಿಗೆ ಅಲ್ವಾ? ಸೊ ಸಂಬಂಧಗಳು, ಕಂಪ್ಯಾನಿಯನ್ಶಿಪ್, ಅದಕ್ಕೆ ಯಾವುದೂ ಒಂದು ಏಜ್ ಇಲ್ಲ ರೀ. ಹೃದಯಕ್ಕೆ ಎಲ್ಲಿ ವಯಸ್ಸಿದೆ? ಹೃದಯಕ್ಕೆ, ಮನಸ್ಸಿಗೆ ವಯಸ್ಸಿಲ್ಲ. ವಯಸ್ಸು ಓಕೆ, ನೀವು ನನ್ನನ್ನು ನೋಡ್ತೀರಾ, ನಿಮ್ಮದು ಇವಾಗ ಬಿಳಿಗಡ್ಡೆಲ್ಲ ಆಗಿ ಇವ್ರದ್ದು ಆಯಿತು ಅಂತ ನಾನು ಹೇಳ್ಬೋದು ಅಷ್ಟೇ. ಸೊ ಇಟ್ ಈಸ್ ಎಕ್ಸ್ಟರ್ನಲ್. ಒಂದು ಬಿಳಿಗಡ್ಡಾಗಿದೆಯೋ, ಬಿಳಿ ಕೂದಲಾಗಿದೆಯೋ, ಇಟ್ಸ್ ಆಲ್ ಎಕ್ಸ್ಟರ್ನಲ್ ಥಿಂಗ್. ಬಟ್ ಒಳಗಡೆ ಯಾರಾದರೂ ಒಬ್ಬರು ಒಳ್ಳೆ ಹೆಂಗಸನ್ನು ನೋಡಿದಾಗ ನಿಮಗೂ ಅನಿಸುತ್ತೆ, ಅಯ್ಯೋ ಎಷ್ಟು ಚಂದ ಇದ್ದಾರೆ, ವಿಶ್ ಐ ಕುಡ್ ಲವ್ ಹರ್ ಅಂತ. ಅದು ಇವತ್ತೇ ಆಗಬೇಕು, ನಾಳೆ ಆಗಬೇಕಂತ ಇಲ್ಲ. ಇಟ್ಸ್ ನಥಿಂಗ್ ಟು ಡೂ ವಿತ್ ಏಜ್. ಏಜ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಆಮೇಲೆ ಹೃದಯಕ್ಕೆ, ಮನಸ್ಸಿಗೆ ವಯಸ್ಸಿಲ್ಲ ಖಂಡಿತವಾಗ್ಲೂ. ಮಗು ಆಗಬೇಕು ಅನ್ನುವಾಗ ನೀವು ಮತ್ತೆ ಪುನಃ ಅದನ್ನೇ ಹೇಳ್ತಾ ಇದ್ದೀರಾ, ಮಗು ಆಗಲಿಕ್ಕೆ ಮದುವೆನೇ ಆಗಬೇಕು ಅನ್ನೋವಂಥದ್ದು ಇದೆಯಲ್ಲ, ಅದು ಅದರ ಅವಶ್ಯಕತೆ ಅನ್ನೋಕ್ಕಿಂತ ಹೆಚ್ಚಾಗಿ ಇಟ್ ಈಸ್ ಬಿಯಾಂಡ್ ದಟ್. ಹೆಣ್ಣು ಅದನ್ನು ಮೀರಿದವಳು ಅಂತ ನಾನು ಹೇಳ್ತಾ ಇರೋದು. ಹೆಣ್ಣು ಅವಳಿಗಾಗಲೇ ಸ್ವಾಭಾವಿಕವಾಗಿ, ಅವಳಿಗೆ ಪ್ರಾಕೃತಿಕವಾಗಿ, ಅವಳಿಗೆ ದೈವದತ್ತವಾಗಿ ಅವಳು ತಾಯ್ತವನವನ್ನು ಅನುಭವಿಸುವಂಥ ಶಕ್ತಿಯನ್ನು ಅವಳು ಪಡ್ಕೊಂಡಿದ್ದಾಳೆ. ಸೊ ಅದರಲ್ಲಿ ಇವಾಗ ಈ ಟೆಕ್ನಾಲಜಿನೂ ಇರೋದ್ರಿಂದ ನನಗದು ಸುಲಭ ಮಾಡ್ತಿದೆ ಅಷ್ಟೆ. ಅದನ್ನು ಎಂಬ್ರೇಸ್ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ. ನಾನು ಯಾವುದೋ ಖಿನ್ನತೆಗೊಳಗಾಗಿ, ಆಮೇಲೆ ನನಗೆ ಜಸ್ಟ್ ಬಿಕಾಸ್ ಐ ವಾಂಟ್ ಟು ಬಿ ಅ ಮದರ್, ನಾನು ಯಾವುದೋ ಒಂದು ತಪ್ಪು ನಿರ್ಧಾರಗಳನ್ನು ತಗೊಂಡು
ಅಲ್ಲೇನೋ ಶೋಷಣೆಗೆ ನಾನು ಒಳಪಡೋ ಅಂತಹ ಸನ್ನಿವೇಶಗಳು ಬರುವಾಗ ಅದಕ್ಕಿಂತ ನನಗನ್ಸುವಂಥದ್ದು ನನ್ನ ಘನತೆಯನ್ನು ನಾನು ಇಟ್ಕೊಂಡು, ನಾನು ಹೆಣ್ಣಾಗಿ ನನ್ನ ಘನತೆಯನ್ನು ನಾನು ಕಾಪಾಡಿಕೊಂಡು, ನಾನು ಒಂದು ಹೆಣ್ಣಾಗಿ ನನ್ನ ಗೌರವವನ್ನು ಕಾಪಾಡಿಕೊಂಡು, ಜೊತೆಯಲ್ಲಿ ನಾನು ಯಾಕೆ ತಾಯ್ತನವನ್ನು ಅನುಭವಿಸಬಾರ್ದು, ಅದರಲ್ಲೂ ನಮ್ಮ ದೇಶದ ಕಾನೂನೇ ನನಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಾಗ ಖಂಡಿತವಾಗ್ಲೂ ಅದನ್ನು ಅನುಭವಿಸೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥ ನಾನು ಖಂಡಿತ ನಿಮ್ಮ ಮಾತುಗಳು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಕೂಡ ಆಗಿರ್ತಕ್ಕಂಥದ್ದು. ಕೊನೆಯದಾಗಿ ಅಂದರೆ ಈ ಕಾನೂನು ಪ್ರಕ್ರಿಯೆ ಕೂಡ ಇದೆ, ಸೊ ಅದನ್ನು ಪಾಲಿಸುವಂಥ ನಿಟ್ಟಿನಲ್ಲಿ ನಿಮಗೆ ಏನು ಸವಾಲುಗಳಿತ್ತು ಅನ್ನುವಂಥದ್ದು ಮ್ಯಾಮ್? ಇಲ್ಲ, ಅದೇ ಹೇಳಿದೆ ಅಲ್ಲ, ಇನ್ ಮೈ ಕೇಸ್ ಇಟ್ ವಾಸ್ ನಾಟ್. ಅರ್ಲಿಯರ್ ಇಟ್ ವಾಸ್. ಒಂದು ಸತಿ ನಾನು ಇವಾಗ 40s ಅಂದಮೇಲೆ 40ರಿಂದ 50 ವರ್ಷದ ಒಳಪಟ್ಟವರಿಗೆ, ಅದರೊಳಗಿನ ವಯೋಮಿತಿಯಲ್ಲಿರೋರಿಗೆ ಇವಾಗ ಕಾನೂನು ಈ ಥರದ್ದು ಮಾಡಿಕೊಟ್ಟಿದೆ. ನಮಗೇನು ವೈವಾಹಿಕ ಸಂಬಂಧದಲ್ಲಿ ಇರಲೇಬೇಕು ಅನ್ನೋವಂಥ ಯಾವ ಕಾನೂನು ಸಹ ಹೇಳ್ತಾ ಇಲ್ಲ, ಕಂಪಲ್ಷನ್ ಇಲ್ಲ, ಅದಕ್ಕೆ ಕಡ್ಡಾಯ ಯಾವುದೂ ಇಲ್ಲ. ಹಾಗಾಗಿ ಐ ಡಿಂಟ್ ಹ್ಯಾವ್ ದ್ಯಾಟ್. ಆ್ಯಂಡ್ ಡಾಕ್ಟರ್ಗೂ ಸುಲಭ ಆಯಿತು. ಅವ್ರು ಶಿ ವಾಸ್ ವೆರಿ ಫ್ರೆಂಡ್ಲಿ. ತುಂಬ ಚೆನ್ನಾಗಿ ನಾನು ಹೋಗಿ ಹೇಳುವಾಗ, ನನಗೆ ಒಂದು ಆಸೆ ಇದೆ, ನನಗೆ ತಾಯಿ ಆಗಬೇಕಂತ, ಅದಕ್ಕೆ ನೀವು ನಂಗೆ ಸಹಕಾರ ನೀಡಿ ಅಂದಾಗ ಶಿ ವಾಸ್ ಆಲ್ಸೋ ಇಟ್ ಡಿಪೆಂಡ್ಸ್, ಶಿ ಇಸ್ ಆಲ್ಸೋ ಎ ಯಂಗ್ ವುಮನ್. ಹಾಗಾಗಿ ಅವ್ರು ಸಲಹೆಯನ್ನು ಕೊಟ್ಟರು, ಇಲ್ಲ ಇವತ್ತಿಗೆ ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ ಅಂತ. ಹಾಗಾಗಿ ನಾನು ಏನೇನು ಈ ಇಡೀ ಪ್ರಕ್ರಿಯೆಯಲ್ಲಿ, ಇದಂದರೆ 1-2 ದಿನದ ಪ್ರಕ್ರಿಯೆ ಅಲ್ಲ, ಯಾಕಂದರೆ ವಿ ಗೋ ಥ್ರೂ ಲಾಟ್ ಆಫ್ ಟ್ರೀಟ್ಮೆಂಟ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಲೆಟ್ಸ್ ಸೇ ಅರೌಂಡ್ ವಿ ಹ್ಯಾವ್ ಟು ಗಿವ್ ಅವರ್ ಸೆಲ್ಫ್ ಒಂದು ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 3ರಿಂದ 4 ತಿಂಗಳು ಅಥವಾ ಒಂದು 6 ತಿಂಗಳು ಸಮಯ ಕಷ್ಟವನ್ನು ನಾವು ಕೊಡಬೇಕು ಇದಕ್ಕೆ ಮುಂಚೆನೇ. ಆ ಪ್ರಕ್ರಿಯೆಯಲ್ಲಿ ಪೂರ್ತಿಯಾಗಿ ಏನೇನು ಕಾನೂನು ಕಾನೂನು ಚೌಕಟ್ಟಿನಲ್ಲಿ ಬರುವಂತಹ ಏನೇನು ಅವರಿಗೆ, ಅಂದರೆ IVF ಸೆಂಟರ್ ಅಂದರೆ ಹೀಗಿರಬೇಕು ಅಂತಹ ಒಂದು ಕಾನೂನಿನ ಅಡಿಯಲ್ಲಿ ಬರುವಂಥ ಸಲಹೆಗಳನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಆ ಸಲಹೆಗಳಲ್ಲಿ ಬರುವಂತಹ ಯಾವುದೇ ಡಾಕ್ಯುಮೆಂಟ್ಸ್ ಇದ್ರೂ ನಾನು ಇವತ್ತುವರೆಗೂ ಎಲ್ಲ ಸೈನು ನಾನೇ ಮಾಡಿರೋದು. ಹಾಗಾಗಿ ಐ ಡೋಂಟ್ ಹ್ಯಾವ್ ಟು. ಆ್ಯಂಡ್ ಟುಡೇ ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆ್ಯಸ್ ವಿಮೆನ್, ಆ್ಯಸ್ ಇಂಡಿಯನ್ ವಿಮೆನ್, ದ್ಯಾಟ್ ನನ್ನ ಶಾಲೆಗಳಿಗೆ ನನ್ನ ಮಕ್ಕಳನ್ನ ಸೇರಿಸ್ಲಿಕ್ಕಾಗಲಿ ಅಥವಾ ನನ್ನ ಪಾಸ್ಪೋರ್ಟ್ ಮಾಡಲಿಕ್ಕಾಗಲಿ ನಾಳೆ ದಿನ ಇದು ಯಾವುದಕ್ಕೂ ಇವಾಗ ತಂದೆ ಹೆಸರು ಬೇಕಾಗಿಲ್ಲ ಅಂತ ಹೇಳ್ತೀರ. ಆದರೆ ನಾನು ಇದನ್ನು ಈ ಮುಂಚೆನೂ ಹೇಳಿದ್ದೀನಿ, ನಾನು ಪುರುಷರ ವೈರಿ ಅಲ್ಲ, ನಾನು ಪುರುಷರಿಗೆ ವೈರಿ ಅಲ್ಲ ನಾನು, ಅಥವಾ ಐ ಆಮ್ ನಾಟ್ ಅ ಫೆಮಿನಿಸ್ಟ್ ಟು ದ್ಯಾಟ್ ಎಕ್ಸ್ಟೆಂಟ್. ನನ್ನ ಜೀವನದಲ್ಲಿ ನನ್ನ ಈ ಘಟ್ಟದಲ್ಲಿ ನನಗೆ ಈ ನಿರ್ಧಾರ ಬೇಕಾಯಿತು ಅಷ್ಟೇ ವಿನಃ ದ ಬೆಸ್ಟ್ ಥಿಂಗ್ ಈಸ್ ಯಾವಾಗಲೂ ಸಮನ್ವಯದಲ್ಲಿರಬೇಕಂತ ಹೇಳಿದ್ರೆ ಹೆಣ್ಣು ಗಂಡು ಒಳ್ಳೆಯ ಬಾಂಧವ್ಯದಲ್ಲಿರೋದು, ನಥಿಂಗ್ ಲೈಕ್ ದ್ಯಾಟ್. ದಟ್ಸ್ ದ ಬೆಸ್ಟ್ ಥಿಂಗ್. ಬಟ್ ವಿ ಸ್ಟಿಲ್ ಹ್ಯಾವ್ ಎನ್ ಆಪ್ಷನ್. ಅದಾಗಲಿಲ್ಲ ಅಂದರೆ ವಿ ಸ್ಟಿಲ್ ಹ್ಯಾವ್ ಎನ್ ಆಪ್ಷನ್ ಅನ್ನೋ ಅಂಥದ್ದು. ನೋ, ಐ ಆಮ್ ವೆರಿ ಹ್ಯಾಪಿ. ನನಗೆ ಹೆಮ್ಮೆ ಇದೆ, ನನ್ನೊಬ್ಬ ಭಾರತೀಯಳಾಗಿ ನನಗೆ ಹೆಮ್ಮೆ ಇದೆ. ಇವತ್ತು ನಾವು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುಂದುವರಿಬೇಕು ಅಂತ ಹೇಳುವಾಗ ಅವಳು ಸ್ವಾವಲಂಬಿ ಆಗಿರಬೇಕು ಅಂತ ನಾವು ಹೇಳ್ತೀವಿ. ಇದರಲ್ಲಿ ಯಾಕೆ ಆಗಿರಬಾರ್ದು? ಅವಳು ಬರೀ ಹಣ ದುಡಿಮೆ ಇದರಲ್ಲೇ ಸ್ವಾವಲಂಬಿ ಅಂತ ಹೇಳಿದ್ರೆ, ಅವಳ ಜೀವನದ ನಿರ್ಧಾರಗಳನ್ನು ಅವಳು ತಗೊಳ್ಳೋಕ್ಕೆ ಅವಳಿಗೆ ಸ್ವಾತಂತ್ರ್ಯನೇ ನಾನು ಕೊಡಲಿಲ್ಲ ಅಂದರೆ ಇನ್ನು ಯಾವ ಸ್ವಾವಲಂಬಿ ಆಗೋಕ್ಕೆ ಸಾಧ್ಯ ಇದೆ? ಅವಳು ಸ್ವಾವಲಂಬಿ ಅಂತ ಹೇಳಿದ್ರೆ ಶುರುವಾಗೋದೆಲ್ಲಿಂದ? ದಟ್ ಈಸ್ ವೇರ್ ಇಟ್ ಸ್ಟಾರ್ಟ್ಸ್ ಫ್ರಮ್. ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ನನ್ನ ಜೀವನಕ್ಕೆ ನನಗೇನು ಬೇಕೋ ಆ ನಿರ್ಧಾರಗಳನ್ನ ತಗೊಳ್ಳೋ ಅಂತಹ ಧೈರ್ಯ, ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ನನ್ನಲ್ಲಿ ಬರಬೇಕು ಅನ್ನೋಂಥದ್ದೇ. ದಟ್ಸ್ ವಾಟ್ ಇಸ್ ಮೇಕಿಂಗ್ ಅ ವುಮನ್ ಇಂಡಿಪೆಂಡೆಂಟ್. ನಾಟ್ ನೀನು ಹೋಗೋ ನಾನು ಇಷ್ಟು ದುಡ್ಡು ಕೊಡ್ತೀನಿ ಸರ್ಕಾರದಿಂದ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಅಥವಾ ನೀವು ಹೋಗಿ ದುಡ್ಕೊಳ್ಳಿ. ದಟ್ ಈಸ್ ನಾಟ್ ಸ್ವಾವಲಂಬಿ. ಅಂದರೆ ಮಾನಿಟರಿ ಇದು ಅದು ಬೇರೆ, ಇಂಡಿಪೆಂಡೆಂಟು ನನ್ನ ಜೀವನವನ್ನು ನಾನು ನೋಡ್ಕೊಳ್ಳೋದು ಮಾನಿಟರಿ ಬೇಸಿಸಲ್ಲಿ. ಆದರೆ ಮಾರಲಿ ನಾನು ಹೇಗೆ ನನ್ನ ಜೀವನವನ್ನು ನಾನು ನೋಡ್ಕೊಳ್ತಿದ್ದೀನಿ ಅದು ತುಂಬ ಮುಖ್ಯ ಆಗುತ್ತೆ ಪ್ರತಿ ಹೆಣ್ಣಿಗೂ. ನೋಡಿ, ಏನೇ ಓದಿರಲಿ, 10ನೇ ಕ್ಲಾಸ್ ಓದಿರಲಿ, 2ನೇ ಕ್ಲಾಸ್ ಓದಿರಲಿ, ಎಂಜಿನಿಯರಿಂಗ್ ಓದಿರಲಿ, ಪ್ರತಿ ಹೆಣ್ಮಕ್ಳು ಎಷ್ಟೇ ಓದಿದ್ರೂ ಸಹ ವಿ ಗೋ ಥ್ರೂ ಲಾಡ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಎವ್ರಿ ಒನ್ಸ್ ಲೈಫ್. ಅದನ್ನು ಕೆಲವ್ರಿಗೆ ಹೇಳ್ಕೊಳಕ್ಕಾಗ್ತಿರುತ್ತೆ, ಕೆಲವ್ರಿಗೆ ಹೇಳ್ಕೊಳಕ್ಕಾಗ್ತಿರಲ್ಲ. ಆ ಥರದ್ರಲ್ಲಿ ನಿಜವಾದ ಹೆಣ್ಣು ಒಂದು ಸ್ವಾವಲಂಬಿ ಆಗಲಿಕ್ಕೆ ಎಲ್ಲ ರೀತಿಯ, ಅಂದರೆ ಅದು ಸಮಾಜನೂ ಕೊಡಬೇಕು, ನನಗೆ ಕಾನೂನು ಕೊಡಬೇಕು ಇದನ್ನು. ಯಾಕಂದರೆ ನಾವು ಸ್ವಲ್ಪ ಹಿಂದೆ ಇತಿಹಾಸಗಳಲ್ಲಿ ಏನಾಗಿದೆ, ನಮ್ಮನ್ನೆಲ್ಲ ಬಂದು ಬೇರೆ ಬೇರೆ ದೇಶದವ್ರು ಆಳಿ ಏನಾಗಿದೆ, ವಿವ್ ಚೇಂಜ್ ಅ ಲಾಡ್ ಆಫ್ ಥಿಂಗ್ಸ್ ಅಬೌಟ್ ಅವರ್ ಸೆಲ್ಫ್. ನಮ್ಮ ಜೀವನದ ಇದನ್ನು ಶೈಲಿಗಳನ್ನ ಮಾರ್ಪಾಡು ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೇಸ್ ಸ್ಟೇಷನ್, ಎಲ್ಲೆಲ್ಲೋ ಏನೇನೋ ಮಾತಾಡ್ತಾ ಇದ್ದೀವಿ. ಸುನೀತಾ ವಿಲಿಯಮ್ಸ್ ಅಂತೂ ಬಂದಿದ್ದಾರೆ ಇವಾಗ. ಇದೆಲ್ಲ ಇರುವಾಗ ಪ್ರತಿ ನಿರ್ಧಾರನೂ ಶಿ ಶುಡ್ ಬಿ ಏಬಲ್ ಟು ಟೇಕ್ ಫಾರ್ ಹರ್ ಸೆಲ್ಫ್. ಈಗ ಮೊನ್ನೆ ನಮ್ಮ ಸಿಂಧೂರ್ ಆಪ್ರೇಷನ್ ಆಯಿತು, ದೇ ವರ್ ವಿಮೆನ್ ಹೂ ಕಂಡಕ್ಟೆಡ್ ಇಟ್.
ಸೊ ದೇರ್ ಆಫೀಸರ್ಸ್ ದೇರ್ ಯಾವ ಕ್ಷೇತ್ರದಲ್ಲಿಲ್ಲ ಹೇಳಿ ಇವತ್ತು. ಬಟ್ ಬರೀ ಕ್ಷೇತ್ರದಲ್ಲಿ ಹೋಗಿ ನಾನೇನೋ ಮುಂಚೂಣಿಯಲ್ಲಿದ್ದೀನಿ ಅನ್ನೋದಷ್ಟೇ ಅಲ್ಲ, ಅವಳ ಜೀವನವನ್ನು ಅವಳಿಗೆ ಸರಿಯಾದ ರೀತಿಯಲ್ಲಿ ಅವಳಿಗೆ ಅಂದರೆ ಅದರಿಂದ ಒಂದು ನೆಮ್ಮದಿನೂ ಸಿಗಬೇಕು, ಅವಳು ತಗೊಳ್ಳೋವಂತಹ ನಿರ್ಧಾರಗಳಿಂದ ಅವಳಿಗೆ ಸಂತೋಷವೂ ಸಿಗಬೇಕು. ಈ ಥರದ ಒಂದು ವಾತಾವರಣ ಸೃಷ್ಟಿಯಾಗೋ ರೀತಿಯಲ್ಲಿ ಅವಳಿಗೆ ಸ್ವಾತಂತ್ರ್ಯ ಸಿಗಬೇಕು, ಅವಳು ಸ್ವಾವಲಂಬಿ ಆಗಬೇಕು ಅನ್ನೋದು ಖಂಡಿತವಾಗ್ಲೂ ನನಗೆ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಫಸ್ಟ್ ಸ್ಟೆಪ್. ಐ ಫೀಲ್ ದಿಸ್ ಇಸ್ ಫಸ್ಟ್ ಸ್ಟೆಪ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇದಕ್ಕಿಂತ ಈಗ ಎಷ್ಟು ಸುಮಾರು ಜನ ಮಂಟಪದಲ್ಲೆಲ್ಲ ತಾಳಿ ಕಟ್ಟಬೇಕಾದ್ರೆ ಬೇಡ ಬೇಡ ಅನ್ನೋದು. ಸಿ ದಟ್ ಶೋಸ್ ಯಾಕೆ ಹಾಗಾಗುತ್ತೆ. ಅವರಲ್ಲಿ ತುಂಬ ಗೊಂದಲ ಇದೆ ಮನಸ್ಸಿನಲ್ಲಿ. ಗೊಂದಲಗಳಿರುವಾಗ ಆ ರೀತಿಯ ಇದಾಗಿ ಹೋಗುತ್ತೆ. ಅದು ಒಂಥರ ಎಲ್ಲರಿಗೂ ಆಭಾಸ ಒಂದು ಸೃಷ್ಟಿಯಾಗಿಬಿಡುತ್ತಲ್ವ. ಅದಕ್ಕಿಂತ ಅಂತ ಹೇಳಿದ್ರೆ ಒಂದು ಮೆಚುರಿಟಿಯಿಂದ ಸ್ವಲ್ಪ ಯೋಚನೆ ಮಾಡಿ ಮನೆಯವ್ರ ಹತ್ರ ನಾವು ಹಂಚ್ಕೊಳ್ಳೋ ಅಷ್ಟು ನಮಗೊಂದು ವಾತಾವರಣ ಸೃಷ್ಟಿ ಆಯಿತು ಅಂದರೆ, ನಾನು ಹೇಳಿದ್ನಲ್ಲ, ಸಮಾಜ ಮನೆಯಿಂದ ಶುರು ಆಗುತ್ತೆ. ನನಗೆ ಮಾತಾಡೋಕ್ಕೆ ಸ್ವಾತಂತ್ರ್ಯ ಬೇಕಾಗಿರೋದು ಮೊದಲು ಮನೆಯಲ್ಲಿ. ಅಲ್ಲಿ ನನಗೆ ಅದಾಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಶಿ ಕ್ಯಾನ್ ಬಿ ಮಚ್ ಮೋರ್ ಇಂಡಿಪೆಂಡೆಂಟ್ ಫಾರ್ ಹರ್ ಸೆಲ್ಫ್. ಖಂಡಿತ ಅದೇ ಮನೆ ಬಗ್ಗೆ ಹೇಳ್ತಾ ಇದ್ರಿ, ಅದೇ ವಿಚಾರ ಪ್ರಸ್ತಾಪ ಕೂಡ ಮಾಡಿದ್ರಿ. ಮನೆಯವರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಯ್ತು. ಅಪ್ಪ ಸಪೋರ್ಟ್ ಮಾಡಿ. ಹೌದು ಹೌದು, ಅದನ್ನು ಒಂದ್ಸಾರಿ ಹೇಳೋದು. ಅಪ್ಪ ಸಪೋರ್ಟ್ ಹೌದು. ನಾನು ಇನ್ಸಮಿನೇಷನ್ ಮಾಡ್ಕೊಂಡು ಬಂದಮೇಲೆ ನಾನು ಹೇಳಿರೋದು, ನಾನು ಟ್ರೀಟ್ಮೆಂಟ್ ತೊಗೊಳ್ಳುವಾಗಲೂ ಹೇಳಿರಲಿಲ್ಲ ನನ್ನ ತಂದೆಗೆ. ಅವ್ರು ಹೇಳಿದ್ರು ಒಳ್ಳೇದಾಯಿತು, ಪ್ರತಿಯೊಂದು ಹೆಣ್ಣಿಗೂ ತಾಯಿ ಆಗಬೇಕಂತ ಇರುತ್ತೆ, ನಿನಗದು ಇಲ್ ಕಂಪ್ಲೀಟ್ ಯು ಅಂತ ಹೇಳಿದ್ರು. ಆಮೇಲೆ ನನ್ನ ತಂಗಿಗೆ ಹೇಳಿದೆ, ತಮ್ಮಂಗೆ ಹೇಳಿದೆ, ಎಲ್ಲರೂ ಸಂತೋಷಪಟ್ಟರು. ಅದಾದಮೇಲೆ ನನ್ನ ತಂದೆ, ನಮ್ಮ ಚಿಕ್ಕಪ್ಪಂಗೆ, ಮಾಮನ ಮಕ್ಕಳಿಗೆ ಎಲ್ಲರಿಗೂ ಹೇಳಿದ್ವಿ, ಒಬ್ಬೊಬ್ಬರಿಗೂ ಹೋಗ್ಬಿಟ್ಟು ಎಲ್ಲರಿಗೂ ವಿ ಶೇರ್ಡ್ ದಿಸ್. ಅದರಲ್ಲಿ ನನ್ನ ಚಿಕ್ಕಪ್ಪ ಅಂತೂ ಹೇಳಿದ್ದು, ನಮ್ಮ ತಂದೆ ತಮ್ಮ ಇದ್ದಾರೆ ಚಿತ್ರದುರ್ಗದವರು. ಅವ್ರು ಹೇಳಿದ್ರು, ನನಗೆ ಇಂಥ ಹೆಣ್ಮಕ್ಳು ಇಷ್ಟ ಅಮ್ಮ, ಸ್ವಾವಲಂಬಿಯಾಗಿ ನಿಮ್ಮ ನಿರ್ಧಾರಗಳನ್ನ, ಜೀವನಕ್ಕೆ ಏನು ಬೇಕೋ ಅದು ನಿನ್ನ ನಿರ್ಧಾರ ಸರಿಯಾಗಿ ತೊಗೊಂಡಿದ್ಯಾ, ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಿದ್ರು. ಸೊ ನಾಟ್ ದಟ್ ಎವ್ರಿ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಇನ್ ಅ ಪಾಸಿಟಿವ್ ಮ್ಯಾನರ್ ಅಂತ ನಾನೇನು ಹಾಗೆ ಅಂದ್ಕೊಂಡಿಲ್ಲ. ಆದರೆ ನನ್ನ ಈ ನಿರ್ಧಾರಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟಿರೋದು ನನಗಿನ್ನೂ ಜಾಸ್ತಿ ಶಕ್ತಿ ಬಂದಂಗೆ ಆಗಿದೆ ಅಂತ ಹೇಳ್ಬಹುದು. ಥ್ಯಾಂಕ್ ಯು.